ಮ್, ಇದೊಂದು ಅಭಿಪ್ರಾಯ ಹಿರಿಯ ವಿದ್ವಾಂಸರು ಗೋವಿಂದಾಚಾರ್ಯ ಹೇಳಿದ್ದು. ಈ ಕೆಲವು ಬಾರಿ ಪುರುಷರಾದವರು ಪಾಪದ ಕಾರಣದಿಂದ ಸ್ತ್ರೀ ಆಗ್ತಾರೆ ಅಂತ ಏನಿದೆಯಲ್ಲ, ಅದಕ್ಕೆ ಉದಾಹರಣೆ ಕೊಡ್ತಾ ಈ ಅಗ್ನಿಪುತ್ರಾಹ 16,100 ಜನ ಅಗ್ನಿಯ ಪುತ್ರರು, ಅವರು ತಪಸ್ಸಿನಿಂದ ಪರಮಾತ್ಮನನ್ನ ಸಂತುಷ್ಟಗೊಳಿಸಿ ಆ ಪರಮಾತ್ಮನ ಪತ್ನಿಯರಾದರು ಅಂತ ಹೀಗಿದೆ ಒಂದು ಮಾತು, ನಿಮಗೆಲ್ಲ ಗೊತ್ತಿದ್ದೇ ಇದೆ. ಅಲ್ಲಿ ಅವರು ಆ ಥರ ಸ್ತ್ರೀ ಜನ್ಮ ಪಡ್ಕೊಂಡದ್ದೇನಿದೆ ಅದು ಒಂದು ರೀತಿಯಿಂದ ಪಾಪ ಜನ್ಮ ಅಂತ ಹೀಗೆ ಒಂದ್ ಕಡೆ ಅಭಿಪ್ರಾಯ ಪಡ್ತಾರೆ ಅವರು. ಒಂದು ರೀತಿಯಿಂದ ಉತ್ಕೃಷ್ಟ ಜನ್ಮ, ಮತ್ತೊಂದು ರೀತಿಯಿಂದ ಪಾಪ ಜನ್ಮ, ಹೀಗೆಲ್ಲ ಒಂದು ಸಂಕೀರ್ಣವಾದ ಅಭಿಪ್ರಾಯವನ್ನ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಜಿಜ್ಞಾಸೆ ಆವತ್ತಿನ ದಿವಸ ನಡೆಯಿತು. ಈ ಅಗ್ನಿಪುತ್ರರು ಪಾಪ ಮಾಡಿ ಸ್ತ್ರೀಯರಾದವರಲ್ಲ, ಅದನ್ನ ಒಪ್ಲಿಕ್ಕೆ ಆಗೋದಿಲ್ಲ. ಈ ಜನ್ಮದಲ್ಲೇ ಈ ಐಹಿಕ ಜಗತ್ತಿನಲ್ಲೇ ಯಾರಾದರೂ ಸ್ತ್ರೀ ಪುರುಷರು ನಡೆಸಿದ ದಾಂಪತ್ಯ, ಅವರು ಧಾರ್ಮಿಕವಾಗಿ ನಡೆಸಿದ ದಾಂಪತ್ಯ ಏನಿದೆ ಅದು ಅವರಿಗೆ ತಾರಕವೇ ಆಗ್ತದೆ. ಹಾಗಿರುವಾಗ ಅಗ್ನಿಪುತ್ರಾಹ ಮಹಾತ್ಮಾನಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಹೇಳ್ತಾರೆ. ಮಹಾತ್ಮರಾದ ಆ ಅಗ್ನಿಪುತ್ರರು ಪರಮಾತ್ಮನನ್ನ ಸಂತುಷ್ಟಗೊಳಿಸಿ, ತಪಸ್ಸಿನಿಂದ ಸಂತುಷ್ಟಗೊಳಿಸಿ ಅವನ ಪತ್ನಿಯರಾಗ್ತಾರೆ. ಆದ್ರಿಂದ ಅದು ಪಾಪದ ಕಾರಣದಿಂದ ಸ್ತ್ರೀಯರಾದದಕ್ಕೆ ಉದಾಹರಣೆ ಅಲ್ಲ, ಪುಣ್ಯದ ಕಾರಣದಿಂದ ಸ್ತ್ರೀಯರಾದದಕ್ಕೆ ಉದಾಹರಣೆ. ಅದರಲ್ಲಿಯೂ ಭಗವಂತನ ಜೊತೆಗೆ ನಡೆಸಿದ ದಾಂಪತ್ಯ. ಆದ್ರಿಂದ ಅವರಿಗೆ ಅದು ಧಾರ್ಮಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ತಾರಕವೇ ಆಯ್ತೆ ಹೊರತು ಅದು ಅವರಿಗೆ ಬಾಧಕ ಆಗಲಿಲ್ಲ. ಮತ್ತೆ ಭಗವಂತನ ಸನ್ನಿಧಾನ, ಭಗವಂತನ ಸಂಪರ್ಕ ಆಗಬೇಕಾದ್ರೆ ಅವರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವೂ ಕೂಡ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆ ಅಗ್ನಿಪುತ್ರರಿಗೆ ಆ ಲಕ್ಷ್ಮೀದೇವಿಯ ಸನ್ನಿಧಾನ ಬಂದ ಬಳಿಕವೇ ಅವರು ಪರಮಾತ್ಮನ ಪತ್ನಿಯರಾದರು. ಇದನ್ನೆಲ್ಲ ಪರಿಗಣಿಸಿದ್ರೆ ಅಗ್ನಿಪುತ್ರರು ಪಾಪದ ಕಾರಣದಿಂದ ಸ್ತ್ರೀ ಆದರು ಅಂತ ಹೇಳಬಾರದು ಅಂತ ನಾನು ಅಭಿಪ್ರಾಯ ಪಟ್ಟಿದ್ದೆ. ಹಾಗೆ ಒಂದು ಲೇಖನವೂ ಕೂಡ ನನ್ನದಿದೆ. ಅದನ್ನ ಗುರುಗಳಾದ ಪೇಜಾವರ ಸ್ವಾಮಿಗಳು ಸಮೇತ ಎಲ್ಲರೂ ಕೂಡ ಅದನ್ನ ಸ್ವೀಕರಿಸಿದರು. ಅದೊಂದು ವಿಷಯ. ಮತ್ತೊಂದು, ಭಾಗವತದಲ್ಲಿ ಈ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ವಿಭೂತಿ ರೂಪಗಳನ್ನು ವರ್ಣನೆ ಮಾಡ್ತಾರಲ್ಲ, ಪಿತೃಣಾಂ ಅರ್ಯಮಾ ಚಾಸ್ಮಿ, ಪಿತೃದೇವತೆಗಳಲ್ಲಿ ನಾನು ಅರ್ಯಮ ಆಗಿದ್ದೇನೆ ಅಂತ. ಇವತ್ತು ಎಷ್ಟೋ ಜನ ಮಾಡಿದ ಕನ್ನಡದ ಅನುವಾದಗಳು, ಇಂಗ್ಲಿಷ್ ಅನುವಾದಗಳು, ಇದನ್ನೆಲ್ಲ ನಾವು ಗಮನಿಸಿದ್ರು ಕೂಡ ಪಿತೃಗಳಲ್ಲಿ ನಾನು ಅರ್ಯಮ ಆಗಿದ್ದೇನೆ. ಅರ್ಯಮ ಅಂದ್ರೆ ದ್ವಾದಶಾದಿತ್ಯರಲ್ಲಿ ಒಬ್ಬ, ಅವನು ಆ ಪಿತೃಗಳಲ್ಲಿ ಹಿರಿಯ ಅಂತ ಹೀಗೆ ವ್ಯಾಖ್ಯಾನ ಇರುವಂತೆ ಕಾಣಿಸ್ತದೆ. ಅದು ಆ ವ್ಯಾಖ್ಯಾನ ಉಚಿತವಾದ್ದಲ್ಲ. ಎಲ್ಲರೂ ಜ್ಞಾನಿಗಳೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಪ್ರಾಚೀನರ ಬಗ್ಗೆ ನಾನು ಹೇಳ್ತಿಲ್ಲ, ಇತ್ತೀಚಿನವ್ರ ಬಗ್ಗೆ. ಅರ್ಯಮ ಅಂದ್ರೆ ಯಾರು ಅಂತ ಅನ್ನೋದನ್ನ ಬಹಳ ಗಮನಿಸದೆ ಮಾಡಿದಂಥ ಒಂದು ವ್ಯಾಖ್ಯಾನ ಅದು. ಅರ್ಯಮ ದಂಡಧರ ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲಿ ಅರ್ಯಮ ಅಂದ್ರೆ ಯಮದೇವ ಅಂತ ಅರ್ಥ ಮಾಡಿದ್ದಾರೆ. ವಿದುರನಾಗಿ ಯಮ ಹುಟ್ಟುವಾಗ ಆ ಅರ್ಯಮ ಮೂಲ ಲೋಕದಲ್ಲಿ, ಆ ಯಮಲೋಕದಲ್ಲಿ ರಾಜ್ಯಭಾರ ಮಾಡಿದ ಅಂತಿದೆ. ಕೆಲವರು ಬೇರೆ ಮತದ ವ್ಯಾಖ್ಯಾನಕಾರರೆಲ್ಲ ಯಮ ವಿದುರನಾಗಿ ಭೂಲೋಕದಲ್ಲಿ ಜನಿಸಿದಾಗ ಆ ಯಮನ ಕಾರ್ಯವನ್ನು ಯಾರು ನೋಡ್ಕೋಬೇಕು? ಅರ್ಯಮ ಅನ್ನೋ ದೇವತೆ ನೋಡ್ಕೊಂಡ, ದ್ವಾದಶಾದಿತ್ಯರಲ್ಲಿ ಒಬ್ಬ ಅರ್ಯಮ ಅನ್ನೋ ದೇವತೆ ನೋಡ್ಕೊಂಡ ಅಂತ ವ್ಯಾಖ್ಯಾನ ಮಾಡಿದವರೆಲ್ಲ ಇದ್ದಾರೆ. ಅದಕ್ಕೆ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸಿ, ಅರ್ಯಮ ಅಂತ ಬೇರೆ ಯಾವನೋ ದೇವತೆ ಅಂತ ತಿಳ್ಕೊಬೇಡಿ, ಇದೇ ಅರ್ಯಮ. ಅರ್ಯಮ ಅಂದ್ರೆ ಯಮನೇ. ಈ ಯಮನೇ ಆ ಮೂಲ ರೂಪದಿಂದ ಅಲ್ಲಿ ರಾಜ್ಯಭಾರ ಮಾಡಿದ ತನ್ನ ಲೋಕದಲ್ಲಿ. ಪಾಪ ಪುಣ್ಯ ಇತ್ಯಾದಿಗಳ ವಿಮರ್ಶೆ ಇತ್ಯಾದಿಗಳನ್ನು ಮಾಡಿ ಯಾರ್ಯಾರಿಗೆ ಯಾವ ಗತಿಯನ್ನು ಕಾಣಿಸ್ಬೇಕು ಅದನ್ನೆಲ್ಲ ಮಾಡಿದ. ಒಂದು ಅಂಶದಿಂದ ಈ ಲೋಕದಲ್ಲಿ ಅವನು ಹುಟ್ಟಿದ್ದ ಅಷ್ಟೇ, ಹೀಗೆ ಅರ್ಥ ಮಾಡಬೇಕು ಅಂತ ಅವರು ತೋರಿಸಿದ್ದಾರೆ. ಅಂಶಾಂಶೇನ ಇವ ಜಾಯಂತೆ ಸರ್ವೇ ತ್ವಾಜಾನ ಜಾದಯ ಅಂತ ಒಂದು ಪುರಾಣದ ಶ್ಲೋಕವನ್ನು ಕೂಡ ಅಲ್ಲಿ ಉದಾಹರಿಸ್ತಾರೆ. ಆಜಾನಜ ಮೊದಲಾದ ದೇವತೆಗಳು ಅವರು ಮೂಲ ರೂಪದಿಂದಲೇ ಇಲ್ಲಿ ಹುಟ್ಟೋದಿಲ್ಲ,
ಅಲ್ಲಿಂದ ಇವ್ರು ಇಲ್ಲಿ ಬಂದ್ರು ಅಂದ್ರೆ ಮೂಲ ಲೋಕ ಖಾಲಿ ಆಯ್ತು ಅಂತಲ್ಲ. ಅಲ್ಲಿಯೂ ಒಂದು ರೂಪದಿಂದ ಇರ್ತಾರೆ, ಇಲ್ಲಿಯೂ ಒಂದು ರೂಪದಿಂದ ಇರ್ತಾರೆ. ಅದು ಈ ವಾಯು, ಇಂದ್ರ, ಯಮ, ಅಶ್ವಿನಿ ದೇವತೆಗಳು ಎಲ್ಲರಿಗೂ ಕೂಡ ಸಮಾನವಾದದ್ದೇ. ಆದ್ರಿಂದ ಅಧಿಯಮ ಅಂತಂದ್ರೆ ದಂಡಧರ ಯಮ ಅಂತ ಅರ್ಥ ಅಲ್ಲಿ ಮಾಡಿದ್ದಾರೆ. ಆದ್ರಿಂದ ಪಿತೃನಾಮ ಅಧಿಯಮ ಚಾಸ್ಮಿ ಅಂತಂದ್ರೆ ನಾನು ಪಿತೃಗಳಲ್ಲಿ ಮುಖ್ಯಸ್ಥ ಯಮ ಅಂತ ಹೀಗೆ ಆ ಭಗವಂತನ ವಿಭೂತಿ ರೂಪವನ್ನು ವರ್ಣನೆ ಮಾಡುವ ಭಾಗ. ಆದ್ರೆ ಇತ್ತೀಚಿನ ಎಲ್ಲ ಅನುವಾದಗಳನ್ನೆಲ್ಲ ಗಮನಿಸಿದಾಗಲೂ ಕೂಡ ಅಲ್ಲಿ ಅರಿಯಮ ಅಂತಂದ್ರೆ ಆ ದ್ವಾದಶಾದಿತ್ಯರಲ್ಲಿ ಒಬ್ಬ ಅಂತ ಪ್ರವಚನ ಮಾಡುವಾಗ ಹೇಳುವುದು, ಅಥವಾ ಕನ್ನಡದಲ್ಲಿ ಅನುವಾದ ಮಾಡುವಾಗ ಆ ಥರ ಮಾಡುವುದೆಲ್ಲ ಕಂಡು ಬರ್ತದೆ. ಅದನ್ನ ಈ ಹಿಂದಿನ ಒಂದು ಸೆಮಿನಾರ್ನಲ್ಲಿ ಸೆಪ್ಟೆಂಬರ್ 16ನೇ ತಾರೀಕು 2017ನೇ ಇಸ್ವಿ ಆದ ಸೆಮಿನಾರ್ನಲ್ಲಿ ನಾನು ಗಮನಕ್ಕೆ ತಂದೆ. ಆಗ ಹಯೋಧನ ಪುರಾಣಿಕರು ಮತ್ತೆ ಭಂಡಾರಕೇರಿ ಮಠದ ವಿದ್ಯೇಶ ತೀರ್ಥರಿದ್ರು. ಬೇಜಾರು ಸ್ವಾಮಿಗಳು ಗುರುಗಳು ಆವಾಗ ಇರಲಿಲ್ಲ ಅಲ್ಲಿ. ಅವರು ಹೌದು ಅರಿಯಮ ಅಂದ್ರೆ ಯಮ ಅಂತನ್ನೋ ಅಭಿಪ್ರಾಯವನ್ನ ಒಪ್ಕೊಂಡ್ರು. ಒಂದಿಷ್ಟು ಚರ್ಚೆನೂ ಕೂಡ ಅದ್ರ ಬಗ್ಗೆ ನಡೆದಿತ್ತು. ಆಗ ನಮಗೆ ಈ ಪಿತೃನಾಮ ಅರಿಯಮ ಚಾಸ್ಮಿ ಅಂತ ಈ ಭಗವದ್ಗೀತೆಯ ಈ ಅಂಶವನ್ನು ಗಮನಿಸುವಾಗ ಅದಕ್ಕೆ ಸ್ಪಷ್ಟವಾದ ವ್ಯಾಖ್ಯಾನಗಳು, ಯಾರದೇ ವ್ಯಾಖ್ಯಾನಗಳು, ಆ ವಿಭೂತಿ ರೂಪವನ್ನು ವರ್ಣಿಸುವ ವ್ಯಾಖ್ಯಾನಗಳು ಸಿಗೋದಿಲ್ಲ ಅದಂತ ಒಂದು ಗೊಂದಲ ಆಗಿತ್ತು. ಆದರೆ ಭಾಗವತ 11ನೇ ಸ್ಕಂದದಲ್ಲಿ ವಿಭೂತಿ ರೂಪವನ್ನು ವರ್ಣನೆ ಮಾಡುವ ಒಂದು ಭಾಗ ಇದೆ. ಅಲ್ಲಿಯೂ ಕೂಡ ಪಿತೃನಾಮ ಅರಿಯಮ ಚಾಸ್ಮಿ ಅಂತಿದೆ. ಪಿತೃನಾಮ ಅರಿಯಮ ತಥಾ ಅಂತ ಇದ್ದಿರ್ಬೇಕಷ್ಟೇ, ಸ್ವಲ್ಪ ವ್ಯತ್ಯಾಸ ಇದ್ದಿರ್ಬೇಕು. ಅಲ್ಲಿ ತಾಮ್ರಪರ್ಣಿ ಶ್ರೀನಿವಾಸ ತೀರ್ಥರ ಒಂದು ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನವನ್ನು ನಾವು ನೋಡಿದ್ವಿ. ಮೊದಲು ಇಷ್ಟೆಲ್ಲ ನಾವು ತುಂಬಾ ಕುತೂಹಲದಿಂದ ಜಿಜ್ಞಾಸೆ ಮಾಡಿ ಅರಿಯಮ ಅಂದ್ರೆ ಏನಂತ ಅರ್ಥ ಮಾಡಬೇಕು, ಯಮ ಅಂತಲೇ ಅರ್ಥ ಮಾಡಬೇಕು ಅಂತ ತೀರ್ಮಾನ ಮಾಡಿಯೂ ಕೂಡ ಕೆಲವರು ಅದನ್ನು ಒಪ್ಪದೇ ಇದ್ದಾಗ ಮುಂದೆ ಆ ವ್ಯಾಖ್ಯಾನವನ್ನು ಗಮನಿಸಿದೆವು. ಆ ವ್ಯಾಖ್ಯಾನದಲ್ಲಿ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಅನ್ನೋರು ಭಾಗವತ ತಾತ್ಪರ್ಯದ ಮಾತನ್ನೇ ಉಲ್ಲೇಖಿಸಿ ಇಲ್ಲಿ ಅರಿಯಮ ಅಂದ್ರೆ ಯಮ ಅಂತ ಅರ್ಥ ಮಾಡಬೇಕೇ ಹೊರತು ಬೇರೆ ಯಾವನೋ ದೇವತೆ ಅಂತ ಅರ್ಥ ಮಾಡಬಾರದು ಅಂತಂದು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಹೇಳಿದ ಮೇಲೆ ಅದನ್ನ ಹಿರಿಯ ವಿದ್ವಾಂಸರಾದ ಶೇಷಗಿರಿಯಾಚಾರ್ಯರು, ಮತ್ತೊಬ್ಬ ಹಿರಿಯ ಗುರುಗಳಾದಂತಹ ಸುವಿದ್ಯೇಂದ್ರ ತೀರ್ಥರು, ಇವರಿಬ್ರು ಆ ಸೆಮಿನಾರ್ನಲ್ಲಿ ಇರಲಿಲ್ಲ. ಆದರೆ ಅದಕ್ಕೆ ಪೂರ್ವಭಾವಿಯಾಗಿ, ಸೆಮಿನಾರಿಗೆ ಪೂರ್ವಭಾವಿಯಾಗಿ ಅಥವಾ ಲೇಖನ ಬರೆಯೋದಕ್ಕಿಂತ ಪೂರ್ವಭಾವಿಯಾಗಿ ನಾನು ಇಲ್ಲಿ ಮಹಾಭಾರತ ಪ್ರವಚನ ಮಾಡುವಾಗ ಪೂರ್ವಭಾವಿಯಾಗಿ ಅವರಿಬ್ಬರನ್ನಲ್ಲಿ ಸಂಪರ್ಕಿಸಿದ್ದೆ. ಅವರು ಶ್ರೀನಿವಾಸ ತೀರ್ಥರು ಹೇಳಿದ್ರೆ ಹಾಗಾದ್ರೆ ಸರಿ ಅಂತ ಅದನ್ನ ಒಪ್ಪಿದರು. ಅದೇ ವಿಷಯವನ್ನು ಈ ಸೆಮಿನಾರ್ನಲ್ಲಿ ಹೇಳಿದಾಗ ಕೂಡ ಹಯೋಧನ ಪುರಾಣಿಕರು, ವಿದ್ಯೇಶ ತೀರ್ಥರು ಕೂಡ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನ ಈ ಸೆಮಿನಾರ್ನಲ್ಲಿ ಇದ್ರ ಬಗ್ಗೆ ಹೀಗೆ ನಿರ್ಣಯ ಆಗಿದೆ. ಇದ್ರ ಬಗ್ಗೆ ಯಾರಿಗೇನು ವಿವಾದ ಉಳಿಲಿಲ್ಲ, ಭಿನ್ನಾಭಿಪ್ರಾಯ ಉಳಿಲಿಲ್ಲ. ಯಾಕಂದ್ರೆ ಪ್ರಾಚೀನ ಟಿಪ್ಪಣಿಕಾರರ ಸ್ಪಷ್ಟವಾದ ಮಾತೇ ಇದೆ ಅಲ್ಲಿ. ಆದ್ರಿಂದ ಇದನ್ನ ಕೇಳುವವರಲ್ಲಿ ನಿಮ್ಮ ಎದುರಿಗೆ ಯಾವುದಾದ್ರೂ ಅನುವಾದದ ಪುಸ್ತಕಗಳಿದ್ರೆ ಅಲ್ಲೆಲ್ಲ ಪಿತೃನಾಮ ಅರಿಯಮ ಚಾಸ್ಮಿ ಅಂತ ಈ ಭಾಗವತದ 11ನೇ ಸ್ಕಂದದ ಶ್ಲೋಕ ಅಥವಾ ಭಗವದ್ಗೀತೆಯ 10ನೇ ಅಧ್ಯಾಯದ ಶ್ಲೋಕ ಅಲ್ಲೆಲ್ಲಾ ಕಡೆ ಕೂಡ ಅರಿಯಮ ಅಂತಂದ್ರೆ ಯಮ ಅಂತ ಅರ್ಥವನ್ನ ಸ್ಪಷ್ಟವಾಗಿ ಬರೆದುಕೊಂಡ್ಬಿಡಿ. ಅದು ಅನೇಕ ಕಡೆ ಗಮನಕ್ಕೆ ಬಂದಿಲ್ಲ. ಆದ್ರಿಂದ ಅನೇಕ ಜನ ಅರಿಯಮ ಅಂದ್ರೆ ದ್ವಾದಶಾದಿತ್ಯರಲ್ಲಿ ಒಬ್ಬ ಅಂತ ಹೇಳೋದೇ ಕಿವಿಗೆ ಬಿದ್ದಿದೆ. ಅಂಥದ್ದು ಮತ್ತೆ ನಡೀದೇ ಇಲ್ಲಿ ಸ್ಪಷ್ಟವಾದ ತಿಳುವಳಿಕೆ ಬಂದ ಮೇಲೆ ಮತ್ತೆ ಇದ್ರ ಬಗ್ಗೆ ಅಲ್ಲಿದ್ದವ್ರಿಗೆ ಯಾರಿಗೂ ಭಿನ್ನಾಭಿಪ್ರಾಯ ಬರಲಿಲ್ಲ ಅಂದಮೇಲೆ ಇದನ್ನ ತಿದ್ದುಕೊಳ್ಳೋದು ಒಳ್ಳೆಯದು. ಇನ್ನೂ ಯಾರಿಗಾದ್ರೂ ಅದ್ರ ಬಗ್ಗೆ ಭಿನ್ನ ಅಭಿಪ್ರಾಯ ಇದ್ದಿರಬಹುದು. ನನಗಂತೂ ಈ ವಿಷಯದ ಬಗ್ಗೆ ಸ್ಪಷ್ಟವಾದಂತಹ ಅಭಿಪ್ರಾಯ ಮೂಡಿದೆ. ಮತ್ತೆ ಇದಲ್ಲದೇನೆ ನನ್ನ ಆ ಲೇಖನದಲ್ಲೇ ಪಿತೃದೇವತೆಗಳು ಅಂದ್ರೆ ಯಾರು, ಅವ್ರು ಯಾವ್ಯಾವ ಕಕ್ಷಾದಲ್ಲಿ ಬರ್ತಾರೆ ಅಂತನ್ನೋದನ್ನೆಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ದಾರೆ. ಮತ್ತೆ ಆ ಪಿತೃದೇವತೆಗಳ ಬಗ್ಗೆ ವಿಚಾರ ಮಾಡುವಾಗಲೇ ಶೇಷ ಶತಸ್ಥ ದೇವತೆಗಳು ಯಾರು, 17ನೇ ಕಕ್ಷಾದವರೆಗೆ ಎಲ್ಲ ಕಡೆ ಏನು ಗೊಂದಲ ಇಲ್ಲದೆ ಬಗೆಹರಿತದೆ. ಆದರೆ 18ನೇ ಕಕ್ಷಾ ಬಂದಾಗ ಅನೇಕ ವಿವಾದಗಳು ಅಲ್ಲಿ ಕಾಣಿಸ್ಕೋತವೆ. ಅದರಲ್ಲಿ ಆ ಶೇಷ ಶತಸ್ಥ ದೇವತೆಗಳದ್ದು ಕೂಡ ಒಂದು. ಸೋಮಪಾನ ಮಾಡಲಿಕ್ಕೆ ಯೋಗ್ಯತೆ ಇರುವಂತಹ 100 ಜನ ದೇವತೆಗಳಿದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಹಿಂದಿನ ಕಕ್ಷಾ ಮತ್ತು ಮುಂದಿನ ಕಕ್ಷಾಗಳಲ್ಲಿ ಸೇರಿ ಹೋಗ್ತಾರೆ. ಇನ್ನು ಉಳಿದವರೆಲ್ಲರೂ ಕೂಡ ಈ ಕಕ್ಷಾದಲ್ಲಿ ಸೇರ್ತಾರೆ, 18ನೇ ಕಕ್ಷಾದಲ್ಲಿ ಸೇರ್ತಾರೆ ಅಂತ ವಿಷಯ.
ಹಿಂದಿನ ಕಕ್ಷಾ ಮತ್ತು ಮುಂದಿನ ಕಕ್ಷಾಗಳಲ್ಲಿ ಸೇರುವವರು ಎಷ್ಟು ಜನ, ಈ ಕಕ್ಷಾದಲ್ಲಿ ಸೇರುವವರು ಎಷ್ಟು ಜನ ಅಂತ ಅನ್ನೋದನ್ನ ಆಚಾರ್ಯರಾಗಲಿ, ಜಯತೀರ್ಥರಾಗಲಿ, ತ್ರಿವಿಕ್ರಮ ಪಂಡಿತರಾಗಲಿ ಸ್ಪಷ್ಟವಾಗಿ ಹೇಳಲಿಲ್ಲ. ಒಂದು ಯಾವುದೋ ಶ್ಲೋಕವನ್ನು ತ್ರಿವಿಕ್ರಮ ಪಂಡಿತರು ಕೂಡ ತತ್ವ ಪ್ರದೀಪದಲ್ಲಿ ಉಲ್ಲೇಖಿಸ್ತಾರೆ, ಆದ್ರೆ ಅವ್ರು ಯಾರೂ ಸ್ಪಷ್ಟವಾಗಿ ಹೇಳಲಿಲ್ಲ. ಈ ಎಲ್ಲ ವಿಷಯ ಬಂದಿರೋದು ನ್ಯಾಯಸುಧಾ ಮತ್ತೆ ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದಲ್ಲಿ ನೆನಪು. ವಿಭಾಗ ಶತವತ್ ಅಂತ ಸೂತ್ರ, ಅಲ್ಲೆಲ್ಲ ಈ ವಿಷಯ ಬಂದಿದೆ. ಆದ್ರೆ ಯಾವ ಕಕ್ಷಾದಲ್ಲಿ ಎಷ್ಟೆಷ್ಟು ಜನ ಸೇರ್ತಾರೆ, ಅವರನ್ನು ಬಿಟ್ಟು ಇಲ್ಲಿ ಸೇರುವವರು ಎಷ್ಟು ಜನ ಅಂತ ಅನ್ನೋದನ್ನು ಸಂಖ್ಯೆಯನ್ನು ಯಾರೂ ಸ್ಪಷ್ಟಪಡಿಸಿಲ್ಲ ಮೂಲ ಗ್ರಂಥಕಾರರಲ್ಲಿ. ಆದ್ರಿಂದ ಮುಂದೆ ಸ್ವಯಂ ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅವ್ರು ಮಾಡಿರುವ ಭಾವದೀಪ, ಬ್ರಹ್ಮಸೂತ್ರ ಭಾಷ್ಯ ಮಧ್ವಾಚಾರ್ಯರದು, ಅದಕ್ಕೆ ಜಯತೀರ್ಥರ ತತ್ವಪ್ರಕಾಶಿಕ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ, ಮತ್ತೆ ಆ ಬ್ರಹ್ಮಸೂತ್ರ ಭಾಷ್ಯಕ್ಕಿರುವಂತಹ ತತ್ವಪ್ರಕಾಶಿಗೆ ಇರುವಂತಹ ಶ್ರೀನಿವಾಸ ತೀರ್ಥರ, ಬಿದ್ರಹಳ್ಳಿ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ, ಈ ಎಲ್ಲ ವ್ಯಾಖ್ಯಾನಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ. ಹಿಂದೆ ಅದನ್ನು ಪ್ರವಚನದಲ್ಲಿ ಹೇಳಿದ್ದೆ, ಅಥವಾ ಹರಿಕಥಾಮೃತಸಾರ ಪ್ರವಚನ ಹೇಳುವಾಗ ಅದನ್ನು ಹೇಳಿದ್ದೆ ಅಂತ ನೆನಪು. ಹೀಗೆ ಇವರಲ್ಲಿ ಭಿನ್ನ ಅಭಿಪ್ರಾಯ ಇದೆ. ಮತ್ತೊಂದು ಹರಿಕಥಾಮೃತಸಾರದಲ್ಲಿರುವಂತೆ ಈ ಹರಿಕಥಾಮೃತಸಾರದ ಕರ್ತೃಗಳಾದ ಜಗನ್ನಾಥದಾಸರಿಗೆ 85-15 ಅನ್ನುವ ವ್ಯವಸ್ಥೆ ಸ್ವೀಕೃತ ಅಂತ ಕಾಣಿಸ್ತದೆ. ಸೋಮಪಾನ ಮಾಡ್ಲಿಕ್ಕೆ ಯೋಗ್ಯತಾ ಇದ್ದಿರುವ ದೇವತೆಗಳಲ್ಲಿ 85 ಜನ ಈ 18 ಕಕ್ಷಾದಲ್ಲಿ ಸೇರ್ತಾರೆ. ಇನ್ನು 15 ಜನ ಹಿಂದಿನ ಕಕ್ಷಾಗಳಲ್ಲಿ, ಅಂದ್ರೆ 17, 16 ಇತ್ಯಾದಿ ಕೆಲವು ಕಕ್ಷಾಗಳಲ್ಲಿ 1ನೇ ಕಕ್ಷಾ ತನಕ, ಯಾಕಂದ್ರೆ ಪರಮಾತ್ಮನು ಅದರಲ್ಲಿ ಸೇರಿದ್ದಾನೆ. ಮತ್ತೆ ಮಿತ್ರ, ಪರ್ಜನ್ಯ ಮೊದಲಾದವರು ಕೆಲವರು 19, 20ನೇ ಕಕ್ಷಾಗಳಲ್ಲಿ ಕೆಲವರು ಸೇರಿ ಹೋಗ್ತಾರೆ ಅಂತ. ಹೀಗೆ 15 ಜನ ಬೇರೆ ಕಕ್ಷಾಗಳಲ್ಲಿ, 85 ಜನ ಈ ಕಕ್ಷಾಗಳಲ್ಲಿ ಅಂತ ಜಗನ್ನಾಥದಾಸರ ಅಭಿಪ್ರಾಯ ಇದೆ. ಆದರೆ ಜಗನ್ನಾಥದಾಸರು ಕೂಡ 85 ಯಾರ್ಯಾರು, 15 ಯಾರ್ಯಾರು ಅಂತ ಸ್ಪಷ್ಟವಾಗಿ ಹೆಸರು ಹಿಡಿದು ಹೇಳಲಿಲ್ಲ. ಆದ್ರಿಂದ ಆ ಜಗನ್ನಾಥದಾಸರು 85, 15 ಅಂತ ಹೇಳಿದ ಮೇಲೂ ಕೂಡ ಸಂಖ್ಯೆ ಬಗ್ಗೆ ಜಗನ್ನಾಥದಾಸರ ಅಭಿಪ್ರಾಯ ಏನು ಅಂತ ಭಿನ್ನಾಭಿಪ್ರಾಯ ಉಳಿಲಿಲ್ಲ, ಸಂಶಯ ಉಳಿಲಿಲ್ಲ. ಆದರೆ 85 ಯಾರು, 15 ಯಾರು ಅಂತ ಅನ್ನೋದು ಜಗನ್ನಾಥದಾಸರ ಕೃತಿಯಿಂದಲೂ ಕೂಡ ಸ್ಪಷ್ಟ ಆಗೋದಿಲ್ಲ. ಇಷ್ಟರ ಮೇಲೆ ಜಗನ್ನಾಥದಾಸರ ಕೃತಿಗಳಲ್ಲಿಯೂ ಕೂಡ ಪ್ರಕ್ಷೇಪ ವಿಕ್ಷೇಪಗಳು ದೊಡ್ಡ ಸಮಸ್ಯೆ. ಆದ್ರಿಂದ ಅದು ಕೂಡ ಬಗೆಹರಿಯೋದೇ ಇಲ್ಲ. ಮತ್ತೆ ನ್ಯಾಯಸುಧಾ ಹಾಕಿರುವಂತಹ ಯಾದುಪತ್ಯ ಮತ್ತೆ ಶೇಷ ವಾಕ್ಯಾರ್ಥ ಚಂದ್ರಿಕಾ, ಇಷ್ಟೆಲ್ಲ ಟಿಪ್ಪಣಿಗಳನ್ನೆಲ್ಲ ಗಮನಿಸಿದಾಗ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ. 18ನೇ ಕಕ್ಷಾದಲ್ಲಿ ಸೇರುವವರು 84, ಇನ್ನ 16 ಜನ ಮತ್ತೆ ಉಳಿದ ಕಕ್ಷಾಗಳಲ್ಲಿ ಅಂತ ಕೆಲವರು, 83, 17 ಅಂತ ಇನ್ ಕೆಲವರು, 87, 13 ಅಂತ ಇನ್ ಕೆಲವರು. ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಹೀಗೆಲ್ಲ ಇರೋದ್ರಿಂದಲೇ ಪಿತೃದೇವತೆಗಳಿಗೂ ಅದು ಸಂಬಂಧಪಟ್ಟಿದೆ. ಈ ಪಿತೃದೇವತೆಗಳಲ್ಲೂ ಕೂಡ ಅವರು ಈ ಸೋಮಪಾನಕ್ಕೆ ಯೋಗ್ಯರಾಗಿರ್ತಾರೆ. ಅದರಲ್ಲಿ ಯಾರು ಯಾವ ಕಕ್ಷಾದಲ್ಲಿ, ಇಲ್ಲಿ 18 ಕಕ್ಷಾದಲ್ಲಿ ಬರುವವರು ಯಾರು, ಹಿಂದಿನ ಕಕ್ಷಾದಲ್ಲಿ ಹೋಗೋರು ಯಾರು ಅಂತ ಅನ್ನೋದು ಇಲ್ಲಿ ಪಿತೃದೇವತೆಗಳ ವಿಷಯಕ್ಕೂ ಕೂಡ ಆ ಗೊಂದಲದ ಸ್ಪರ್ಶ ಆಗ್ತದೆ. ಇಷ್ಟೆಲ್ಲ ಸಮಸ್ಯೆಗಳಿವೆ. ಆದ್ರೆ ಆ ಲೇಖನದಲ್ಲಿ ಮತ್ತೆ ನನ್ನ ಪ್ರವಚನದಲ್ಲಿ, ಹರಿಕಥಾಮೃತಸಾರದ ಪ್ರವಚನದಲ್ಲಿಯೂ ಮತ್ತೆ ಭಗವದ್ಗೀತೆಯ ಪ್ರವಚನದಲ್ಲಿಯೂ ಮತ್ತೆ ಆ ಲೇಖನಗಳಲ್ಲಿಯೂ ಕೂಡ ಅದನ್ನ ನನ್ನ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ಹೇಳಿದ್ದೇನೆ. ಒಂದು ಕಡೆ ಬನ್ನಂಜಿ ಗೋವಿಂದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಅವರು ಪಾಠ ಮಾಡುವಾಗ 87-13 ಅನ್ನುವ ವ್ಯವಸ್ಥೆ ಹೇಳಿದ್ದಾರೆ. ಆ ವ್ಯವಸ್ಥೆ ನನಗೆ ಒಪ್ಪಿಗೆ ಆಯಿತು. ಆದ್ರಿಂದ ನಾನು ಆ ಪಕ್ಷವನ್ನ ಹಿಡ್ಕೊಂಡು ಮುಂದೆ ಹೋಗೋವನು. ಇನ್ನು ಇದು ಜಗನ್ನಾಥದಾಸರಿಗೆ ವಿರುದ್ಧ ಆಗಿರಬಹುದು, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಜಗನ್ನಾಥದಾಸರಿಗೆ ನಾನೇ ವಿರೋಧ ಮಾಡ್ಲಿಕ್ಕೆ ನಾನೇನ್ ದೊಡ್ಡ ಪಂಡಿತ, ಅದು ಜಗನ್ನಾಥದಾಸರ ಎದುರಿಗೆ ನಾವೆಂತವ್ರು, ಅದು ವಿಷಯ ಬೇರೆ. ತಾರತಮ್ಯದ ಕುರಿತು ಇಲ್ಲಿಯವರೆಗೆ ಏನೇನು ವ್ಯಾಖ್ಯಾನಗಳು, ಟಿಪ್ಪಣಿಗಳೆಲ್ಲ ಉಪಲಬ್ಧ ಇವೆ. ಅದರಲ್ಲಿ ಅನೇಕ ಕಡೆ ಜಗನ್ನಾಥದಾಸರನ್ನು ಒಪ್ಪದೇ ಇರುವವರು ಮತ್ತು ಎಷ್ಟೋ ಜನ ಇದ್ದಾರೆ. ಜಗನ್ನಾಥದಾಸರ ಅವತಾರಕ್ಕಿಂತ ಮುಂಚೆ, ಜಗನ್ನಾಥದಾಸರ ಕಾಲಕ್ಕಿಂತ ಮುಂಚೆ, ಜಗನ್ನಾಥದಾಸರ ಕಾಲದ ಬಳಿಕ, ಹೀಗೆ ಅವರು ಅನೇಕ ಜನ ಬೇರೆ ಬೇರೆ ಅಭಿಪ್ರಾಯಗಳನ್ನೇ ಹೇಳಿದ್ದಾರೆ. ಆದ್ರಿಂದ ಜಗನ್ನಾಥದಾಸರ ಅಭಿಪ್ರಾಯಗಳನ್ನ ಎಲ್ಲರೂ ಕೂಡ ಏನು ಒಪ್ಪಿಲ್ಲ. ಈ ವಿಷಯ ನಾವು ಕೂಡ ಗಮನದಲ್ಲಿಟ್ಕೋಬೇಕು. ಇದು ಜಗನ್ನಾಥದಾಸರಿಗೆ ಅವಮಾನ ಮಾಡುವಂತಹ ಸಂಗತಿನೂ ಕೂಡ ಏನಲ್ಲ. ಅನೇಕ ಜನ ಪ್ರಾಚೀನಕಾರರು ಆ 85+15 ಅನ್ನುವ 85+15 ಅನ್ನುವ ಜಗನ್ನಾಥದಾಸರ ಮಾತನ್ನು ಒಪ್ಪಲಿಲ್ಲ, ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಅದರಲ್ಲಿ ಬನ್ನಂಜಿ ಗೋವಿಂದಾಚಾರ್ಯ ಹೇಳಿದ ಅಭಿಪ್ರಾಯ 87+13 ಅನ್ನೋ ಅಭಿಪ್ರಾಯ ಏನಿದೆ ಅದು ನನ್ನದು.
ನಾನು ಅದನ್ನ ಅವ್ರ ಮುಖದಿಂದ ಕೇಳಿ ಅದನ್ನು ಸರಿ ಅಂತ ಒಪ್ಕೊಂಡಿದ್ದೇನೆ ಅಂತ ಹೇಳಿದ್ದೇನೆ. ಅದ 87 ಯಾರು 13 ಈಗ ನಾನು ಹೇಳೋದಿಲ್ಲ, ಅದನ್ನೆಲ್ಲ ಹಿಂದೆ ಹೇಳಾಗಿದೆ. ಆದ್ರಿಂದಲೇ ಈ 3 ಜನ ಪಿತೃಪತಿಗಳು ಅಂತ ಇರ್ತಾರೆ. 12ನೇ ಕಕ್ಷಾದಲ್ಲಿ ಈ ಯಮ, ಸೋಮ ಮತ್ತೆ ಕವ್ಯವಾಹನ. ಯಮ ಸೋಮ ಇಬ್ಬರು ಕೂಡ 12ನೇ ಕಕ್ಷಾದಲ್ಲಿದ್ದಾರೆ. ಕವ್ಯವಾಹನ 18ನೇ ಕಕ್ಷಾದಲ್ಲಿದ್ದಾನೆ. ಇವರು 3 ಜನ ಪ್ರಧಾನ ಪಿತೃಗಳು. ಇನ್ನು 7 ಜನ ಇದ್ದಾರೆ, ಅವರು 19ನೇ ಕಕ್ಷಾದಲ್ಲಿ ಬರ್ತಾರೆ. ಮುಂದೆ ಕೆಲವರು ಚಿರಪಿತೃಗಳು ಮೊದಲಾದವರಿದ್ದಾರೆ. ಅವರೆಲ್ಲ ಮತ್ತೆ 26, 27 ಇತ್ಯಾದಿ ಮುಂದಿನ ಕಕ್ಷಾಗಳಲ್ಲಿ ಹೋಗ್ತಾರೆ. ಹೀಗೆ ಯಮ ಮತ್ತೆ ಚಂದ್ರ ಇವರಿಬ್ಬರು ಪ್ರಧಾನ ಪಿತೃಗಳು. ಅವರಲ್ಲಿ ಈ ಯಮ ಪಿತೃಪತಿ ಅಂತ ಕರೆಸ್ಕೋತಾನೆ, ಹೀಗೆ ಕಾಣಿಸ್ತದೆ ನಮ್ಗೆ. 12ನೇ ಕಕ್ಷಾದಲ್ಲಿರುವ ಯಮ ಆ ಪಿತೃಗಳಲ್ಲಿ ಮುಖ್ಯ. ಆಮೇಲೆ ಚಂದ್ರ ಅದೇ ಕಕ್ಷಾದಲ್ಲಿದ್ದವನು. ಮತ್ತೆ ಮುಂದೆ 18ನೇ ಕಕ್ಷಾದಲ್ಲಿರುವಂತಹ ಕವ್ಯವಾಹನ ನಾಮ ಅಗ್ನಿ. ಇವರು ಪಿತೃದೇವತೆಗಳು ಅಂತ ನನ್ನ ಅಭಿಪ್ರಾಯ. ಇದನ್ನ ಗೋವಿಂದಾಚಾರ್ಯರು ಕೂಡ ಇದೇ ಅಭಿಪ್ರಾಯವನ್ನು ಒಪ್ಪಿದ್ದಾರೆ. ಪ್ರಾಚೀನ ಟಿಪ್ಪಣಿಕಾರರಲ್ಲೂ ಕೂಡ ಪಿತೃದೇವತೆಗಳು ಅಂದ್ರೆ ಯಾರು? ವಸು, ರುದ್ರ, ಆದಿತ್ಯ ಅಂತಿದೆಯಲ್ಲ. ವಸು ಅಂದ್ರೆ ವಸು ಎನ್ನುವ ಹೆಸರಿನ ಒಬ್ಬ ದೇವತೆ, ರುದ್ರ ಅನ್ನುವ ಹೆಸರಿನ ಒಬ್ಬ, ಆದಿತ್ಯ ಅನ್ನುವ ಹೆಸರಿನ ಒಬ್ಬ ಅನ್ನುವರಿದ್ದಾರೆ ಕೆಲವರು ಟಿಪ್ಪಣಿಕಾರರು. ವಸುಗಳು ಅಂದ್ರೆ 8 ಜನ ವಸುಗಳು, ರುದ್ರ ಅಂದ್ರೆ 11 ಜನ ರುದ್ರರು, ಆದಿತ್ಯರು ಅಂದ್ರೆ 12 ಜನ ಆದಿತ್ಯರು ಅಂತ ಹೇಳುವವರು ಇನ್ನು ಕೆಲವರಿದ್ದಾರೆ. ಗೋವಿಂದಾಚಾರ್ಯರ ಪಕ್ಷದಂತೆ ವಸು, ರುದ್ರ, ಆದಿತ್ಯ ಇವೆಲ್ಲ ಆ 12, 11, 8ರ ಗಣಗಳೇ. ನಾನು ಕೂಡ ಆ ಪಕ್ಷದವನೇ. ಅಯೋಧನ ಪುರಾಣಿಕರು ಹೇಳುವಂತೆ ವಸು ಅನ್ನುವ ಒಬ್ಬ, ರುದ್ರ ಅನ್ನುವ ಒಬ್ಬ, ಆದಿತ್ಯ ಅನ್ನುವ ಒಬ್ಬೊಬ್ಬನೇ ದೇವತೆ. ವಸು ಅಂತ ಹೆಸರಿನ ಒಬ್ಬ, 8 ಅಷ್ಟವಸುಗಳಿಗೆ ಸಂಬಂಧ ಇಲ್ಲ ಅದು. ರುದ್ರ ಅಂತ ಹೆಸರಿನ ಒಬ್ಬ, ರುದ್ರರಿಗೆ ಆ ಸಂಬಂಧ ಇಲ್ಲ. ಆಮೇಲೆ ಆದಿತ್ಯ ಅಂತ ಒಬ್ಬ, ಅವನು ಕೂಡ ದ್ವಾದಶ ಆದಿತ್ಯರಿಗೆ ಸಂಬಂಧ ಇಲ್ಲ. ಇವರೇ ವಸುರುದ್ರಾದಿತ್ಯಾತ್ಮಕ ಪಿತೃಪಿತಾಮಹ ಪ್ರಪಿತಾಮಹರು ಅಂತ ಈಗ ಅಯೋಧನ ಪುರಾಣಿಕರು ಅಭಿಪ್ರಾಯ ಪಡ್ತಾರೆ. ಅದನ್ನ ಪ್ರಾಚೀನ ಟೀಕಾಕಾರರು ಕೂಡ ಎಷ್ಟೋ ಜನ ಹೇಳಿದ್ದಾರೆ. ಇವೆಲ್ಲ ಸಮಸ್ಯೆಗಳೇನು ಅಂತಂದ್ರೆ, ಅಯೋಧನ ಪುರಾಣಿಕರು ಈಗ ಹರಿಕಥಾಮೃತಸಾರಕ್ಕೆ ವ್ಯಾಖ್ಯಾನ ಬರಿತಾ ಇದ್ದಾರೆ. ತುಂಬಾ ಸುದೀರ್ಘವಾದ ವ್ಯಾಖ್ಯಾನ. ನಾನು ಮೊನ್ನೆ 13ನೇ ತಾರೀಕು ಅವ್ರು ಭೇಟಿಯಾದಾಗ ಆಚಾರ್ಯ ಬಹಳ ಅದ್ಭುತವಾದ ವ್ಯಾಖ್ಯಾನ ಅದು, ಆದ್ರೆ ಬಹಳ ದೀರ್ಘವಾಗಿದೆ. ಆ ವ್ಯಾಖ್ಯಾನವನ್ನ, ದೀರ್ಘವಾದ ವ್ಯಾಖ್ಯಾನವನ್ನಂತೂ ಒಂದು ಬರೀರಿ, ಇನ್ನೊಂದು ಸರಳವಾದ ವ್ಯಾಖ್ಯಾನ ಒಂದು ಬರೀರಿ ಅಂತ ಕೇಳ್ಕೊಂಡೆ. ಯಾಕಂದ್ರೆ ಈಗ ಅವ್ರು ಇರುವ ವ್ಯಾಖ್ಯಾನದ ಲೆಕ್ಕದಲ್ಲಿ ಒಂದು 8-10 ಸಂಪುಟ ಆಗ್ತಾವ ಹರಿಕಥಾಮೃತಸಾರಕ್ಕೆ. 1-2 ಸಂಪುಟಗಳಲ್ಲಿ ಆಗುವಂತೆ ಒಂದು ಸಂಕ್ಷಿಪ್ತವಾದ ಅನುವಾದ ಮಾಡ್ರಿ ಅಂತ ಕೇಳಿದೆ. ಅವ್ರು ಹೇಳಿದ ಉತ್ತರ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ನಾನು ಅದು ದೀರ್ಘವಾಗಿ ಬರಿತಾ ಇದ್ದೀನಲ್ಲ, ಸುಮ್ಮನೆ ಏನ್ ಮಾಡ್ಲಿಕ್ಕೆ ಹಾಗೆ ಬರಿತಾ ಇದ್ದೀನಿ ಅಂತ ಅರ್ಥ ತಿಳ್ಕೋಬೇಡ. ಏನು ಬರಿಬೇಕಾಗಿದೆಯೋ, ಯಾವುದು ಅತ್ಯಂತ ಅಗತ್ಯವೋ ಅದನ್ನೇ ಬರೆದಿದ್ದೇನೆ, ಯಾವುದು ಅನಗತ್ಯವೋ ಅದನ್ನು ಬಿಟ್ಟಿದ್ದೇನೆ. ಅನಗತ್ಯವಾಗಿ ಇದನ್ನ ನಾನು ಲಂಬಿಸಿಲ್ಲ. ಏನ್ ಬರಿಬೇಕು ಅದನ್ನು ಬರದೇ ಇದ್ದೇನೆ, ಅದೆಲ್ಲವೂ ಮುಖ್ಯವೇ ಅಂತ ಹೇಳಿದ್ರು. ಇದನ್ನು ಸಂಕ್ಷಿಪ್ತ ಮಾಡುವ ಇರಾದೆ ನನಗೆ ಇಲ್ವೇ ಇಲ್ಲ ಅಂತ ಹೇಳಿಬಿಟ್ರು. ಅವರು ಅಷ್ಟು ದೀರ್ಘವಾಗಿ ಬರೆದದ್ದೇ ಸಂಕ್ಷಿಪ್ತ, ಏನ್ ಬರಿಬೇಕೋ ಅದನ್ನೇ ಬರೆದಿದ್ದಾರೆ. ಇನ್ನ ನಾವೇನಾದ್ರೂ ಬೇಕಾದ್ರೆ ಅದೇ ಪುಸ್ತಕವನ್ನು ನೋಡಿದ್ರೆ ನಮ್ಮಂಥವ್ರು, ಅವ್ರ ಶಿಷ್ಯರಾದವರು ಅದನ್ನು ಸರಳವಾಗಿ ಬೇಕಾದ್ರೆ ಕನ್ನಡಕ್ಕೆ 4-4 ಸಾಲುಗಳಲ್ಲಿ, 6-8 ಸಾಲುಗಳಲ್ಲಿ ಸಂಗ್ರಹಿಸಿ ಇಟ್ಕೋಬಹುದಷ್ಟೇ. ಈ ಮಾತನ್ನ ಯಾಕೆ ಹೇಳಿದೆ ಅಂತಂದ್ರೆ, ವಸು ಅನ್ನುವ ಒಬ್ಬ, ರುದ್ರ ಅನ್ನುವ ಒಬ್ಬ, ಆದಿತ್ಯ ಅನ್ನುವ ಒಬ್ಬ ಅಂತ ಅವ್ರೇನು ಅಭಿಪ್ರಾಯ ಪಡ್ತಾರಲ್ಲ, ಅದು ಈ ಹರಿಕಥಾಮೃತಸಾರದ ವ್ಯಾಖ್ಯಾನ ಅವ್ರೇನ್ ಮಾಡ್ಬೇಕಾಗಿದೆ ಇನ್ನು ಮುಂದೆ ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಇದು ವಿಚಿತ್ರ. ಇದು ಬಹಳ ವಿಚಿತ್ರವಾಗಿ ಕಾಣಿಸ್ತದೆ ನಿಮಗೆ. ಯಾಕೆಂದ್ರೆ ಅಯೋಧನ ಪುರಾಣಿಕರು ಇದನ್ನ ಭಾಗವತ, ಸುಲಲಿತ ಭಾಗವತ ಇತ್ಯಾದಿ ವ್ಯಾಖ್ಯಾನ ಮಾಡುವಾಗ, ಅನುವಾದ ಮಾಡುವಾಗ ಅಲ್ಲಿ ಕೂಡ ಈ ದೇವತೆಗಳ ಬಗ್ಗೆ ಬರೆದಿದ್ದಾರೆ. ಅದನ್ನ ಎಲ್ಲಿ ಬರೆದಿದ್ದಾರೆ, ಯಾವ ಸ್ಕಂದ ಅಂತ ಅನ್ನೋದು ನಾನು ಟಿಪ್ಪಣಿಗಳಲ್ಲಿ ಇರ್ತದೆ. ಅವರು ಅಲ್ಲಿ ಬರೆಯುವಾಗ ಅದನ್ನು ಬರೆದಿರ್ತಾರೆ. ಹರಿಕಥಾಮೃತಸಾರ ಕನ್ನಡದಲ್ಲಿ ಅನುವಾದ ಮಾಡುವಾಗ ಅವರು ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೊಂದಿಸ್ಲಿಕ್ಕೆ ಹೋದ್ರೆ ಜಗನ್ನಾಥದಾಸರು ಹೇಳಿದ್ರೆ 85-15 ಹೊಂದೋದಿಲ್ಲ. ಏನ್ ಮಾಡ್ತೀರಿ ಅಂತ ಕೇಳಿದೆ ನಾನು. ಇದ್ರ ಬಗ್ಗೆ ಹರಿಕಥಾಮೃತಸಾರ ಪ್ರವಚನ ಮಾಡುವಾಗಲೇ ಪ್ರತಿನಿತ್ಯ ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತೆ ಒಂದು 3-4 ದಿವಸ ಚರ್ಚೆ ಆಗಿದೆ. ನೋಡ್ಬೇಕು, ವಿಚಾರ ಮಾಡಬೇಕು ಅಂತ ಹೇಳಿ ಅವರು ಕೂಡ ಬಿಟ್ಬಿಟ್ರು ಅಲ್ಲಿಗೆ. ಆ ಚರ್ಚೆ ಅಲ್ಲಿಗೆ ನಿಂತಿತ್ತು. ಆದ್ರೆ ಕಳೆದ ಸೆಪ್ಟೆಂಬರ್ 17ನೇ ಇಸ್ವಿ, ಸೆಪ್ಟೆಂಬರ್ 16, 2017ನೇ ಇಸ್ವಿಲಿ ಚರ್ಚೆ ಆದಾಗ ನನ್ನ ಲೇಖನ
ಇದು ವಸು, ರುದ್ರ, ಆದಿತ್ಯ ಅನ್ನುವ ಗಣಗಳೇ ಹೊರತು ಒಬ್ಬೊಬ್ಬ ದೇವತೆ ಅಲ್ಲ. ಮತ್ತೆ ಪಿತೃದೇವತೆಗಳು ಅಂತಂದ್ರೆ ಯಮ, ಸೋಮ, ಕವಿವಾಹನ, ನಾಮ, ಅಗ್ನಿ ಇವರೇ ಪಿತೃತ್ರಯಗಳು ಹೊರತು ವಸು, ರುದ್ರ, ಆದಿತ್ಯ ಅನ್ನುವ ಪಿತೃತ್ರಯಗಳಲ್ಲ ಅಂತ ನಾನು ಹೀಗೆಲ್ಲ ನನ್ನ ಲೇಖನದಲ್ಲಿ ಸ್ಪಷ್ಟಪಡಿಸಿದ್ದೀನಿ. ಅವರು ಕೂಡ ಅದನ್ನು ನೋಡಿದ್ರು. ಮತ್ತೆ ಅವರೇ ಕನ್ನಡದಲ್ಲಿ ಅನುವಾದಿಸಿರುವ ಭಗವದ್ಗೀತಾ ಪಿತೃಣ ಮರ್ಯಮಾಚಾಸ್ಮಿ ಅಂತ ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದ ಪ್ರಕಟ ಆಗಿರುವ ಗೀತಾ ಪ್ರಸ್ಥಾನ ಕನ್ನಡ ಅನುವಾದ ಏನಿದೆ, ಅದರಲ್ಲಿ ಭಗವದ್ಗೀತೆಯ ಅನುವಾದ ಅಯೋಧನ ಪುರಾಣಿಕರದು, ಭಾಷ್ಯದ ಅನುವಾದ ಕೆ ಟಿ ಪಾಂಡುರಂಗಿ ಅವ್ರದ್ದು, ಮತ್ತೆ ಗೀತಾ ತಾತ್ಪರ್ಯದ ಅನುವಾದ ಹರಿದಾಸ ಭಟ್ರದು, ಮತ್ತೊಬ್ಬ ಗುರುಗಳದು. ಹೀಗೇನೋ ಇದೆ ಅಂತ ನೆನಪು. ಅದು ಹಿಂದೆ ಹೇಳಿದ್ದೆ ಒಂದ್ಸರಿ ಭಗವದ್ಗೀತಾ ಪ್ರವಚನ ಮಾಡಿ ಅದು ಮುಕ್ತಾಯ ಆಗುವಾಗ. ಸ್ವಲ್ಪ ಏನಾದ್ರು ಹೆಸರುಗಳು ಅಸ್ತವ್ಯಸ್ತ ಆಗಿರ್ಬೋದು. ಎಂತೂ ಈ 3 ಜನ ಮಾಡಿದ್ದ. ಅದರಲ್ಲಿ ಅವರು ಪಿತೃಣ ಅರ್ಯಮ ಅಂದ್ರೆ ಪಿತೃಗಳಲ್ಲಿ ನಾನು ಅರ್ಯಮ ಅಂತ ಇಷ್ಟೇ ಬರೆದು ಸುಮ್ಮನೆ ಆಗಿದ್ದಾರೆ. ಅರ್ಯಮ ಅಂದ್ರೆ ಯಾರು ಅಂತ ಅಲ್ಲಿ ಬರೋದಿಲ್ಲ. ಈ ಅರ್ಯಮ ಅಂದ್ರೆ ಪಿತೃದೇವತೆಯೇ ಯಮನೇ ಆಗಬೇಕು. ಆದ್ರಿಂದ ನೀವು ಬರೆದ ಆ ಭಗವದ್ಗೀತೆ ಕನ್ನಡದ ಅನುವಾದದಲ್ಲಿ ಇದು ಸ್ಪಷ್ಟ ಆಗೋದಿಲ್ಲ. ಇದು ಯಮ ಆಗ್ಬೇಕಲ್ವಾ? ಇದನ್ನ ನಾವು ಹೀಗೆ ಅರ್ಯಮ ಅಂದ್ರೆ ಏನು ದ್ವಾದಶಾದಿತ್ಯರಲ್ಲಿ ಬರುವ ಅರ್ಯಮ ಅಂತ ನಾವು ತಿಳ್ಕೊಳ್ಳದೆ ಪಿತೃಗಳಲ್ಲಿ ಬರುವ ಅರ್ಯಮ ಅಂದ್ರೆ ಯಮ ಅಂತ ಹೀಗೆ ನಾವು ಭಾವಿಸಬಹುದಾ ಈ ಭಗವದ್ಗೀತೆಯ ವ್ಯಾಖ್ಯಾನಕ್ಕೆ ಅಂತ ನಾನು ಅದನ್ನು ಕೇಳಿದೆ. ಹಾಗೆ ಹೇಳಿ ಆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ ಅಂತ ಅವರು ಆವಾಗ ಅಭಿಪ್ರಾಯಪಟ್ಟರು. ನಿಮ್ಮ ಹತ್ರ ಯಾರ ಹತ್ರ ಆದರೂ ಆ ಪುಸ್ತಕಗಳಿದ್ರೆ, ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದಲೇ, ನಮ್ಮ ವಿದ್ಯಾಪೀಠದಿಂದಲೇ ಪ್ರಕಟ ಆಗಿರೋ ಪುಸ್ತಕ, ಅದರಲ್ಲಿ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಈ ಶ್ಲೋಕ ನೀವು ನೋಡಿದ್ದಾದ್ರೆ ಅಲ್ಲಿ ಕೆಳಗೆ ಅರ್ಯಮ ಅಂತಂದ್ರೆ ದ್ವಾದಶಾದಿತ್ಯರಲ್ಲಿ ಒಬ್ಬ ಅಲ್ಲ, ಸ್ಪಷ್ಟವಾಗಿ ಅವನು ಯಮ ಅಂತ ನೀವು ಉಲ್ಲೇಖ ಮಾಡಿಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಭಂಡಾರಕೇರಿ ಸ್ವಾಮಿಗಳು, ಆನಂದ ತೀರ್ಥಾಚಾರ್ಯ, ನಾಗಸಂಪಿಗೆ, ಶ್ರೀನಿವಾಸಮೂರ್ತಿ ಆಚಾರ್ಯ ಮತ್ತೆ ಸ್ವಯಂ ಅಯೋಧನ ಪುರಾಣಿಕರು ಮೊದಲಾದವರು ಇದ್ದಾಗ ಆಗ 16ನೇ ಇಸ್ವಿಯಲ್ಲಿ 17ನೇ ಇಸ್ವಿಯಲ್ಲಿ ಇದು ಚರ್ಚೆಗೆ ಬಂದಂಥ ವಿಷಯ. ಹೀಗೆ ಅಲ್ಲಿ ತೀರ್ಮಾನವೂ ಕೂಡ ಆಯಿತು. ನೀವು ಹಾಗೆ ಹೇಳ್ಬೋದು, ನನ್ನ ಬದಲಾವಣೆ ಮಾಡ್ಕೊಳ್ಳಿ ನೀವು ಅಂತ ಅವರು ಹೇಳಿದ್ರು ಅಯೋಧನ ಪುರಾಣಿಕರು. ಮೂಲ ಪುಸ್ತಕ ಬದಲಾವಣೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ, ಅದು ಬೇರೆ ಯಾರೋ ಮಾಡ್ತಿರ್ತಾರೆ. ಮತ್ತೆ ಗುರುಗಳಾದ ಅಯೋಧನ ಪುರಾಣಿಕರಲ್ಲಿ ದೋಷ ತೋರಿಸ್ಬೇಕು ಅಂತ ಅಭಿಪ್ರಾಯ ಅಲ್ಲ. ಮನುಷ್ಯ 1,00,000 ಮಾತುಗಳನ್ನು ಆಡಿದಾಗ ಎಲ್ಲೋ ಒಂದು ಮಾತು ತಪ್ಪುವ ಸಾಧ್ಯತೆ ಇರ್ತದೆ. ನಮ್ಮಂಥವ್ರು 1-2 ಮಾತಾಡಿದಾಗ 2ರಲ್ಲೇ ಒಂದು ತಪ್ಪಿರ್ತದೆ ನಮ್ಮದು. ಅಂಥದ್ರಲ್ಲಿ ಕೋಟಿಗಟ್ಟಲೆ ಮಾತುಗಳನ್ನ ಒಬ್ಬ ಜ್ಞಾನಿಯಾದವನು ಆಡಿದಾಗ ಒಂದು ಮಾತು ಎಲ್ಲೋ ಇಂಥ ಪ್ರಾಮಾಣಿಕವಾದದ್ದು ಬರುವ ಸಾಧ್ಯತೆ ಇದೆ. ಆದ್ರಿಂದ ಆಚಾರ್ಯರೇ, ನಾನು ಅವ್ರಿಗೆ ಹೇಳಿದೆ ಅಲ್ಲೇ ಸೆಮಿನಾರ್ನಲ್ಲಿ, ನಿಮ್ಮಲ್ಲಿ ದೋಷ ಕಾಣುವ ಪ್ರಯತ್ನ ಅಲ್ಲ ಇದು, ನೀವು ಇದನ್ನು ಕ್ಷಮ ಮಾಡಬೇಕು. ಯಾಕಂದ್ರೆ ನೀವು ಬರೆದ ಪುಸ್ತಕಗಳನ್ನು ನೋಡಿ, ನೀವು ಜೊತೆ ಚರ್ಚೆ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಗಮನಿಸಿಯೇ ನಾವು ಯಾವತ್ತೂ ಕೂಡ ಮುಂದುವರಿಯುವವರು. ಅದರಿಂದ ನೀವು ನಮ್ಮನ್ನು ಕ್ಷಮಿಸಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಂಡಿದ್ದೇನೆ. ಅವರು ಈ ಅಭಿಪ್ರಾಯ ತಿದ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಸೆಮಿನಾರ್ನಲ್ಲಿ ಏನು ಚರ್ಚೆ ಆಯಿತು ಅಂತ ಅನ್ನೋದನ್ನ ಸಂಕ್ಷಿಪ್ತವಾಗಿ ಮತ್ತೊಂದು ಸಾರಿ ಬರೆದು ಅವ್ರ ಗಮನಕ್ಕೆ ನಾನು ತರುವವನಿದ್ದೇನೆ. ಮುಂದೆ ತಂದಾಗ ಅದನ್ನ ಅವರು ಮತ್ತೊಂದ್ಸರಿ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಅಂದ್ರೆ ಅದಕ್ಕೆ ಅವರು ಸಮ್ಮತಿ ಸೂಚಿಸ್ತಾರೆ ಅಂತ ಅಭಿಪ್ರಾಯ. ಹೀಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ. ಬೇರೆ ಬೇರೆ ಟಿಪ್ಪಣಿಗಳು, ಹರಿಕಥಾಮೃತಸಾರ ಇತ್ಯಾದಿ ವಿಷಯಗಳು ಇದರಲ್ಲಿ ಅಡಕಾಗಿವೆ. ಅದರಲ್ಲಿ ಅರ್ಯಮ ಅಂದ್ರೆ ಯಮ ಅಂತ ನಾನು ಅರ್ಥ ಹೇಳಿದ್ದೇನೆ. ಅವರೆಲ್ಲ ವಿದ್ವಾಂಸರು ಅಲ್ಲಿ ಕೂತ್ಕೊಂಡಾಗ ಆದ ಚರ್ಚೆಗಳಿವೆ. ನಾನು ಇದು ನಿಮಗೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ನೀವು ಅನೇಕ ಜನ ಇದನ್ನು ಕೇಳುವವರಲ್ಲಿ ಹರಿಕಥಾಮೃತಸಾರ ಓದ್ತೀರಿ, ಅನೇಕ ಜನ ಸ್ತ್ರೀಯರು, ಪುರುಷರು ಕೂಡ, ಅರ್ಥ ಸಹಿತ ಓದುವವರು ಕೂಡ ಕೆಲವರಿದ್ದೀರಿ. ನಿಮ್ಮಲ್ಲಿ ನಿಮ್ಮ ಸಂಪರ್ಕದಲ್ಲಿ ಬರುವಂತಹ ಹಿರಿಯ ವಿದ್ವಾಂಸರು ಮತ್ತೆ ಯಾರೇ ವಿದ್ವಾಂಸರು ಅಥವಾ ಯಾರೇ ಪೀಠಾಧ್ಯಕ್ಷರು ನಿಮಗೆ ಕಾಣಿಸಿದರೆ ಅವ್ರ ಜೊತೆ ನೀವು ಇದನ್ನು ಚರ್ಚೆ ಮಾಡಬಹುದು. ಈ ಅಭಿಪ್ರಾಯವನ್ನು ಅವ್ರ ಮುಂದೆ ಇಡಬಹುದು. ಅವರಾಗಲಿ ನೀವಾಗಲಿ ಅದನ್ನು ಒಪ್ಕೊಳ್ಬಹುದು ಅಥವಾ ಒಪ್ಕೊಳ್ದೇನೋ ಇರಬಹುದು. ನಿಮ್ಮದೇ ಆದ ಅಭಿಪ್ರಾಯವನ್ನು ಕೂಡ ನೀವು ರೂಪಿಸ್ಕೋಬಹುದು. ಅದು ನಿಮಗೆ ಬಿಟ್ಟದ್ದು. ನಾವಂತೂ ಹೀಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ನಮ್ಮ ನಿಷ್ಕರ್ಷಕ್ಕೆ ಬಂದಿದ್ದೇವೆ. ಆದ್ರಿಂದ ಇವತ್ತು ಕೂಡ ನಾವು ಪಿತೃತರ್ಪಣ ಕೊಡುವಾಗ ಯಮ ಸೋಮ ಕವಿವಾಹನ ನಾಮಕಾಹ ಯೇ ಪಿತರಃ ಪಿತೃಪತಯ ತದಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೀಗೆ ನಾವು ಪಿತೃತರ್ಪಣ ಕೊಡೋದನ್ನು ನಾನು ರೂಢಿಸ್ಕೊಂಡಿದ್ದೇನೆ. ಇದು ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದನ್ನು ಆಚರಣೆಗೆ ತಂದ ಒಂದು ಅಭಿಪ್ರಾಯ. ಮತ್ತೊಂದು, ಈ ಹಿಂದೆ ನಾವು ನೋಡಿದಂತಹ ಸಂಗತಿ, ಅದು ನಾನು ಪ್ರವಚನದಲ್ಲಿ ಹೇಳಿದ್ದೇನೆ. ಆದರೆ ಆ ಪ್ರಕರಣದಲ್ಲಿ
ಇದನ್ನ ಹೇಳಿಕ್ ಮರ್ತು ಹೋಗಿತ್ತು, ಯಾವ ಪ್ರಕರಣದಲ್ಲಿ ಆ ಕಥಾ ನಡೆದಿದೆಯೋ ಅಲ್ಲಿ. ಅದೇನಂದ್ರೆ, ಈ ಮಹಾಭಾರತದ ಆದಿ ಭಾಗದಲ್ಲಿ ಇದೆಲ್ಲ 1213ನೇ ಇಸ್ವಿಯಲ್ಲಿ ನಡೆದ ಕಥಾ. ಎಲ್ಲ ದೇವತೆಗಳು ಬೇರೆ ಬೇರೆ ರಾಜರಾಗಿ ಋಷಿಗಳಾಗಿ ಹುಟ್ಟಿದ್ರು ಮಹಾಭಾರತ ಕಾಲದಲ್ಲಿ. ಚಂದ್ರನ ಮಗ ಬುಧನಾಗಿ ಹುಟ್ಟಬೇಕಾಗಿತ್ತು. ಚಂದ್ರನ ಮಗ ಬುಧ ಅಭಿಮನ್ಯುವಾಗಿ ಹುಟ್ಟಬೇಕಾಗಿತ್ತು. ಅಭಿಮನ್ಯುವಾಗಿ ಹುಟ್ಟುವಾಗ ಎಲ್ಲ ದೇವತೆಗಳು ಚಂದ್ರನ ಹತ್ರ ಹೋಗಿ ನಿನ್ನ ಮಗ ಬುಧನನ್ನ ಈ ಅವತಾರ ಮಾಡಲಿಕ್ಕೆ ಕಳಿಸಿಕೊಡು ಅಂತ ಕೇಳಿದ್ರು. ಆಗ ಆ ಚಂದ್ರ ಹೇಳಿದ ಒಂದು ಮಾತು ಮಹಾಭಾರತದ ಒಂದು ಪಾಠದಲ್ಲಿ ಕಾಣಿಸ್ತದೆ. PR ಕೃಷ್ಣಾಚಾರ್ಯ ಪಾಠದಲ್ಲಿ ನನಗೆ ನೆನಪು. ನನ್ನ ಮಗನ ಬಗ್ಗೆ ನನಗೆ ಬಹಳ ಪ್ರೀತಿ, ಅವನನ್ನು ಅಗಲಿರ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಆದ್ರಿಂದ ನೀವೆಲ್ಲ ದೇವತೆಗಳು ಇಷ್ಟು ಕೇಳ್ತಿದ್ದೀರಿ ಅಂದಮೇಲೆ ಅದನ್ನ ಅಲ್ಲಗಳಿಲಿಕ್ಕೂ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಅವನು ಇನ್ನು ಕೇವಲ 16 ವರ್ಷಗಳ ಕಾಲ ಮಾತ್ರ ನಾನು ಕಳಿಸ್ತೇನೆ. 16 ವರ್ಷ ಕಾಲ ಕಳಿಸ್ತೀನಿ. 16 ವರ್ಷ ಆದ್ಮೇಲೆ ಅವನು ನನ್ನ ಬಳಿಗೆ ಮರಳಿ ಬರಬೇಕು. ಇದು ಒಂದು ಕಡೆ ಇದೆ. ಇನ್ನು ಅನೇಕ ಪಾಠಗಳಲ್ಲಿ ಕಾಣೋದಿಲ್ಲ. ಇದರಲ್ಲಿ ಈ ಒಂದು ಪಾಠದಲ್ಲಿ ಕಥೆ ಬಂದಿರೋದು ಸರಿಯಾ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿ ಮತ್ತೊಂದು ಯಾವುದೋ ಪ್ರಕರಣದಲ್ಲಿ ಮಹಾಭಾರತದಲ್ಲಿ ನನ್ನ ಪ್ರವಚನದಲ್ಲಿ ಈ ವಿಷಯ ಹೇಳಿದ್ದೇನೆ. ಈ ಪ್ರಕರಣ, ಈ ಕಥೆ ಚಂದ್ರ ಹೀಗೆ ಹೇಳ್ತಾನೆ ಅನ್ನೋದು ತಪ್ಪು. ಯಾಕೆಂತಂದ್ರೆ ಯಾವುದೇ ದೇವತೆಗಳು ಆ ಮೂಲ ಜಾಗವನ್ನು ಖಾಲಿ ಮಾಡಿ ಇಲ್ಲಿ ಬಂದು ಅವತಾರ ಮಾಡೋದಿಲ್ಲ. ಅದನ್ನ ಈ ಯಮನ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ. ಅವನು ಇಲ್ಲಿ ವಿದುರನಾಗಿ ಧರ್ಮರಾಜನಾಗಿ ಯಮ ಬಂದಿದ್ದಾನೆ ಅಂದ್ರೆ ತನ್ನ ಪೋಸ್ಟ್ ಅನ್ನು ಖಾಲಿ ಮಾಡಿ ಇಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ. ಅವನು ಒಂದು ರೂಪದಿಂದ ಅಲ್ಲೂ ಇರ್ತಾನೆ, ಮತ್ತೆರಡು ರೂಪದಿಂದ ಇಲ್ಲಿರ್ತಾನೆ. ಹಾಗೆ ಬುಧನೂ ಕೂಡ ಮೂಲ ರೂಪದಿಂದ ಚಂದ್ರನ ಜೊತೆಗೆ ಇದ್ದೇ ಇರ್ತಾನೆ. ಮತ್ತೊಂದು ರೂಪದಿಂದ ಅಭಿಮನ್ಯುವಾಗಿ ಇಲ್ಲಿ ಜನಿಸಿರ್ತಾನೆ. ಅದಕ್ಕೆ ಭಾಗವತ ತಾತ್ಪರ್ಯದ ಮಾತೇ ಆಧಾರ. ಅಂಶಾಂಶೇನ ಇವ ಜಾಯಂತೆ ಸರ್ವೇ ತ್ವಾಜಾನ ಜಾದಯ. ಎಲ್ಲರೂ ಕೂಡ ಒಂದು ಅಂಶದಿಂದ ಇಲ್ಲಿ ಹುಟ್ಟುತ್ತಾರೆ ಹೊರತು ಮೂಲ ರೂಪದಿಂದ ಹುಟ್ಟೋದಿಲ್ಲ. ಮೂಲ ರೂಪದಿಂದಲೇ ಹುಟ್ಟುವವನು ನಾರಾಯಣ ಮಾತ್ರ. ನಾರಾಯಣನೂ ಕೂಡ ಮೂಲ ರೂಪದಿಂದ ಇಲ್ಲಿ ಹುಟ್ಟುತ್ತಾನಾದ್ರೂ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ. ಮೂಲ ರೂಪದಿಂದಲೇ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ. ಆದ್ರಿಂದ ನಾರಾಯಣನಿಗೆ ಮೂಲ ರೂಪ, ಅವತಾರ ರೂಪ, ಅಂಶ ರೂಪ ಹೀಗೆಲ್ಲ ವ್ಯತ್ಯಾಸಗಳಿಲ್ಲ. ಮೂಲ ರೂಪ ಎಷ್ಟು ಶಕ್ತಿಶಾಲಿಯೋ ಅಷ್ಟೇ ಶಕ್ತಿಶಾಲಿ, ಅಷ್ಟೇ ಮಹಿಮಾಶಾಲಿ ಈ ಅವತಾರ ರೂಪ ಕೂಡ. ಆದರೆ ಉಳಿದ ದೇವತೆಗಳಿಗೆ ಆ ಮೂಲ ರೂಪದಷ್ಟು ಈ ರೂಪಗಳು ಜ್ಞಾನ, ಆನಂದ, ಬಲಗಳ ಆವಿಷ್ಕಾರವುಳ್ಳವುಗಳಲ್ಲ. ಇದೊಂದು ವ್ಯತ್ಯಾಸ. ಆದ್ರಿಂದಲೇ ಯಾವತ್ತು ಈ ದೇವತೆಗಳೆಲ್ಲರೂ ಕೂಡ ಅಜಾನಜ ಆದಿ ದೇವತೆಗಳೆಲ್ಲರೂ ಕೂಡ ಮೂಲ ರೂಪವನ್ನು ತೊರೆದು ಇಲ್ಲಿ ಬಂದು ಹುಟ್ಟೋದಿಲ್ಲ. ಅದನ್ನು ನಾವು ಭಾಗವತ ತಾತ್ಪರ್ಯದ ಮಾತಿಗೆ ಬೆಲೆ ಕೊಟ್ಟು ಇಂಥ ಕಥೆಗಳನ್ನು ಕೈ ಬಿಡೋದು ಒಳ್ಳೆಯದು. ಯಾಕಂದ್ರೆ ಉಳಿದ ಪಾಠಗಳಲ್ಲಿ ಎಲ್ಲ ದೇವತೆಗಳು ಚಂದ್ರನ ಕಡೆ ಹೋದ್ರು, ಚಂದ್ರ ಬುಧನನ್ನು ಕಳಿಸಿದ ಅಂತ ಇಷ್ಟೇ ಇದೆ. 16 ವರ್ಷ ಮಾತ್ರ ಕಳಿಸ್ತೀನಿ ಅನ್ನೋ ಮಾತೇ ಅಲ್ಲಿಲ್ಲ. ಅಷ್ಟರಿಂದಲೇ ಗೊತ್ತಾಗ್ತದೆ ಆ ಕಥೆ ಯಾರೋ ಸೇರಿಸಿದ ನಡುವೆ ಅಂತೇಳಿ. ಉತ್ತರ ಭಾರತದ ಪಾಠದಲ್ಲಿಯೂ ಆ ಕಥೆ ಇಲ್ಲ. ಅಂತೂ ಒಂದು 4-6 ಪಾಠಗಳಲ್ಲಿ ಒಂದು ಕಡೆ ಮಾತ್ರ ಇದೆ. ಆ ಒಂದು ಕಡೆ ಇದ್ದದನ್ನ ದಕ್ಷಿಣ ಭಾರತದ ಪಾಠದಲ್ಲಿದೆ ಅದ. ಆದ್ರಿಂದ ದಕ್ಷಿಣ ಭಾರತದ ವಿದ್ವಾಂಸರಿಗೆ ಕಥೆ ಹೇಳ್ತಾ ಹೋಗ್ತಾರೆ. ಹೇಳುವಾಗ ನಮಗೊಂದು ಗಮನ ಇರಬೇಕು. ಈ ಕಥೆ ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು. ಇದು ನನ್ನ ಅಭಿಪ್ರಾಯ. ನಾನು ಪ್ರವಚನದಲ್ಲಿ ಹೇಳಿದ್ದು ಮತ್ತೆ ಲೇಖನ ಕೂಡ ಬರೆದಿದ್ದು. ಹಯವದನ ಪುರಾಣಿಕರು ಅದನ್ನು ಒಪ್ಪಲಿಲ್ಲ. ಹಾಗಲ್ಲ, ಚಂದ್ರನಿಗೆ ತನ್ನ ಮಗ ಬುಧನಿಂದ ಮೂಲ ರೂಪದಲ್ಲಿಯೂ ವಿಯೋಗ ಹೊಂದಲಿಕ್ಕೆ ಅಪೇಕ್ಷೆ ಇರಲಿಲ್ಲ. ಈ ಅವತಾರ ರೂಪದಿಂದಲೂ ಕೂಡ ವಿಯೋಗ ಆಗಬಾರ್ದು ಅಂತ ಅವನಿಗೊಂದು ಅಪೇಕ್ಷೆ ಇತ್ತು. ಮೂಲ ರೂಪದಿಂದ ಚಂದ್ರನ ಜೊತೆಗೆ ಬುಧ ಇದ್ದೇ ಇದ್ದಾನಲ್ಲಿ, ವಿಯೋಗ ಇಲ್ಲ, ನೀ ಹೇಳಿದ್ ಸರಿ. ಆದ್ರೆ ಅವತಾರ ರೂಪದಿಂದ ಇಲ್ಲಿ ಬಂದಿದ್ದಾನಲ್ಲ, ಈ ರೂಪದಿಂದ ಆದ್ರೂ ವಿಯೋಗ ಬಂತಲ್ಲ. ಚಂದ್ರನಿಗೂ ಅವನ ಮಗನಿಗೂ ಅಗಲಿಕೆ ಆಯ್ತಲ್ಲ. ಅವತಾರ ರೂಪದಿಂದ ಅಗಲಿಕೆ ಆಗೋದು ಕೂಡ ಅವನಿಗೆ ಅಷ್ಟೇನು ಅಪೇಕ್ಷಿತ ಇದ್ದಿದ್ದಿಲ್ಲ ಅಂತ ಆ ಹಯವದನ ಪುರಾಣಿಕರು ಅದನ್ನು ಹೊಂದಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಈ ವಿಷಯದ ಇಂಥ ಕೆಲವು ವಿಷಯಗಳಲ್ಲಿ ಚರ್ಚೆ ಬಹಳ ಮುಂದುವರಿಯೋದ್ರಲ್ಲಿ ಅರ್ಥ ಇರೋದಿಲ್ಲ. ಎಲ್ಲಾ ವಿದ್ವಾಂಸರು ಕೂಡ, ಅದು ಎಲ್ಲ ಕಿರಿಯ ವಿದ್ವಾಂಸರು, ನಾನು ಕೂಡ ಒಂದೊಂದು ವಿಷಯಕ್ಕೆ ಅಂಟ್ಕೊಂಡು ಬಿಡ್ತೇವೆ ನಾವು. ಅದು ತಪ್ಪೇ ಆಗಿದ್ರು ಕೂಡ ಮತ್ತೆ ಅದನ್ನ ಬೇರೆ ಯಾರು ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಅವ್ರದ್ದು ಸರಿಯಾಗಿದ್ರೆ ಅದು ನಮಗೆ ಸರಿ ಅಂತ ಗೊತ್ತಾಗೋದಿಲ್ಲ. ಸಮಸ್ಯೆ ಎರಡು. ಒಂದು, ಅದು ಅವ್ರು ಹೇಳಿದ್ದೇ ತಪ್ಪಿರ್ಬೋದು, ತಮಗೆ ಗೊತ್ತಾಗದೇ ಇರಬಹುದು. ಅವ್ರು ಹೇಳಿದ್ದು ಸರಿ ಇದ್ದು ನಮ್ಮ ಮೂರ್ಖತನದಿಂದ, ನಮ್ಮ ಅಜ್ಞಾನದಿಂದ ನಮಗೆ ಸರಿ ಅಂತ ಗೊತ್ತಾಗದೇ ಇರೋದು. ಆದ್ರಿಂದ ಒಂದು ಹಂತದಲ್ಲಿ ಚರ್ಚೆಯನ್ನು ನಿಲ್ಲಿಸಬೇಕು. ಇನ್ನು ನಿಮ್ಮ ವಿಷಯ ನಿಮಗೆ, ನಮ್ಮ ವಿಷಯ ನಮಗೆ ಅಂತ ಬಿಟ್ಬಿಡ್ಬೇಕು. ಆ ಭಿನ್ನಾಭಿಪ್ರಾಯಗಳಿಗೆ ಯಾವತ್ತೂ ಕೂಡ ಕೊನೆ ಆಗೋದಿಲ್ಲ. ಭಂಡಾರಕೇರಿ ಸ್ವಾಮಿಗಳು ಅಲ್ಲೇ ಇದ್ರು. ಅವರು ಇದೇನು ಅಷ್ಟೇನು ಬಹಳ ಮಹತ್ವದ ವಿಷಯ ಏನಲ್ಲ ಅಂತ ಅದ್ರ ಬಗ್ಗೆ ಅವರೇನು ನಿರ್ಣಯ ಹೇಳಲಿಲ್ಲ. ಉಳಿದ ಅನೇಕ ವಿಷಯಗಳ ಬಗ್ಗೆ
ಪರಾಶರ ಸತ್ಯವತಿಯರ ವಿವಾಹದ ಬಗ್ಗೆ ಇತ್ಯಾದಿಗಳ ಬಗ್ಗೆ ತುಂಬಾ ಬಿಗುವಾಗಿ ತಮ್ಮ ಅಭಿಪ್ರಾಯವನ್ನು ಅವರು ಮಂಡನೆ ಮಾಡಿದ್ರು. ಪರಾಶರ ಸತ್ಯವತಿಯರ ಮದುವೆ ಆಗಿದೆ ಅನ್ನಲಿಕ್ಕೆ ಮಹಾಭಾರತದ ತಾತ್ಪರ್ಯ ನಿರ್ಣಯದ ಮಾತು ಆಧಾರ ಏನಿಲ್ಲ. ಅದರಿಂದ ಕೇವಲ ಅಥ ಅನ್ನೋ ಶಬ್ದವನ್ನು ಇಟ್ಕೊಂಡು ನಾವು ಅದನ್ನು ಒಪ್ಲಿಕ್ಕೆ ಬರೋದಿಲ್ಲ ಅಂತ ಅವರು ಖಡಾಖಂಡಿತವಾಗಿ ಹೇಳಿದರು. ಮಹಾಭಾರತ ಲಕ್ಷಾಲಂಕಾರ, ಮತ್ತೆ ವಾದಿರಾಡಿ ಸ್ವಾಮಿಗಳ ಲಕ್ಷಾಲಂಕಾರ, ಮತ್ತೆ ವಾದಿರಾಡಿ ಸ್ವಾಮಿಗಳದೇ ಆದ ಮಹಾಭಾರತ ಭಾವಪ್ರಕಾಶಿಕ, ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಪ್ರಕಾಶಿಕ. ನಾನು ಹಿಂದೆ ಹೇಳಿದ್ದೆ, ವಾದಿರಾಡಿ ಸ್ವಾಮಿಗಳು ಮಹಾಭಾರತಕ್ಕೆ ನೇರವಾಗಿ ಸೇವಾ ಮಾಡಿದ್ದು ಲಕ್ಷಾಲಂಕಾರ ರೂಪದಲ್ಲಿ. ಮಹಾಭಾರತ ತಾತ್ಪರ್ಯ ನಿರ್ಣಯ ಮಧ್ವಾಚಾರ್ಯರು ಮಾಡಿದ್ದಕ್ಕೆ ವಾದಿರಾಡಿ ಸ್ವಾಮಿಗಳ ಸೇವಾ ಭಾವಪ್ರಕಾಶಿಕ. ಇವೆರಡೂ ಕೂಡ ಶುದ್ಧ ರೂಪದಲ್ಲಿ ಇವತ್ತಿಲ್ಲ. ಅದರಲ್ಲಿ ಏನೇನು ದೋಷಗಳಿವೆ ಅಂತ ಅನ್ನೋದನ್ನು ನಾನು ಆ ಸೆಮಿನಾರ್ನಲ್ಲಿ ತೋರಿಸಿದ್ದೆ. ಕೆಲವುದನ್ನು ಪುರಾಣಿಕರು ಒಪ್ಪಲಿಲ್ಲ, ಇನ್ನು ಕೆಲವುದನ್ನು ಒಪ್ಪಿದ್ರು. ಮತ್ತೆ ಹೌದು, ಈ ದೋಷವನ್ನು ಸರಿಪಡಿಸೋದು ಕಷ್ಟ, ಆದ್ದರಿಂದ ಅಲ್ಲಿ ಮುದ್ರಿತವಾದ ಸಂಪೂರ್ಣ ಲಕ್ಷಾಲಂಕಾರವನ್ನ, ಮುದ್ರಿತವಾದ ಸಂಪೂರ್ಣ ಭಾವಪ್ರಕಾಶಿಕವನ್ನು ನಾವು ಒಪ್ಪೋದು ಕಷ್ಟ ಅಂತ ಅನ್ನೋದನ್ನ ಶ್ರೀನಿವಾಸಮೂರ್ತಿ ಆಚಾರ್ಯರು ಮತ್ತೆ ಸ್ವಯಂ ಭಂಡಾರಕೇರಿ ಸ್ವಾಮಿಗಳು ಇವರೆಲ್ಲ ಅದನ್ನ ಒಪ್ಪಿದ್ರು. ಒಂದು ವಿಷಯ ನಮ್ಗೆ ಯಾವತ್ತೂ ಗಮನದಲ್ಲಿರಲಿ, ಇವತ್ತೇನು ಲಕ್ಷಾಲಂಕಾರ ಇದೆ ಮತ್ತು ಇವತ್ತೇನು ಭಾವಪ್ರಕಾಶಿಕ ಇದೆ, ಮುದ್ರಿತವಾದ 100% ಭಾಗವನ್ನ ಯಾರೂ ಪ್ರಮಾಣ ಅಂತ ಒಪ್ಪೋದಿಲ್ಲ. ಯಾಕೆಂದ್ರೆ ಹಯೋಧನ ಪುರಾಣಿಕರೇ ಸ್ವಯಂ ಅನೇಕ ಕಡೆ ಲಕ್ಷಾಲಂಕಾರವನ್ನು ಬಿಟ್ಟು ಬೇರೆ ಅನುವಾದ ಮಾಡಿದ್ದಾರೆ. ಯಾಕೆ ಹೀಗೆ ಮಾಡ್ತೀರಿ, ಎಲ್ಲಾ ಕಡೆ ಲಕ್ಷಾಲಂಕಾರವನ್ನು ನೀವು ಯಾಕೆ ಸ್ವೀಕಾರ ಮಾಡೋದಿಲ್ಲ ಅಂತ ನಾನು ಅವ್ರನ್ನ ಕೇಳಿದ್ದಿದೆ. ಅದೇನೋ ನಂಗೆ ಅಷ್ಟು ಉಚಿತವಾಗಿ ಕಾಣಲಿಲ್ಲ ಅಂತ ಅವರು ಹೇಳ್ತಾರೆ. ಹಾಗಾದ್ರೆ 90%, 95% ಒಪ್ಪಿದ್ದಾರೆ, ಒಂದು 4-5 ಭಾಗ ಅವರು ಒಪ್ಪೋದಿಲ್ಲ. ಇದು ಒಬ್ಬ ವಿದ್ವಾಂಸರದು ಆಲೋಚನೆ. ಮತ್ತೊಬ್ರದ್ದು 80% ಒಪ್ಪೋಣ, 20 ಬೇಡ ಅಂತ ಇನ್ನು ಕೆಲವ್ರದ್ದು. ಇನ್ನು ಕೆಲವ್ರದ್ದು 50% ಒಪ್ಪೋಣ, 50% ನಮ್ಗೆ ಅದ್ಯಾಕೋ ಸರಿ ಕಾಣಿಸೋದಿಲ್ಲ. ಹೀಗೆ ಪ್ರಮಾಣದಲ್ಲಿ ನಾವು ಈಗ ವಿಚಾರ ಮಾಡ್ತಾ ಕೂತ್ರೆ ಅದೇನು ಬಗೆಹರಿಯೋದು ವಿಷಯ, ಅದಾಗಬೇಕಾಗಿಲ್ಲ. ಅಂತೂ ಮುದ್ರಿತವಾದ ಪುಸ್ತಕ ಲಕ್ಷಾಲಂಕಾರ ಮತ್ತು ಭಾವಪ್ರಕಾಶಿಕ 100% ಗ್ರಾಹ್ಯ ಅಂತ ಅನ್ನೋದನ್ನ ಮಹಾಭಾರತವನ್ನೇ ಲಕ್ಷಾಲಂಕಾರ ಭಾವಪ್ರಕಾಶಿಕಗಳನ್ನು ಅನುಸರಿಸಿ ವ್ಯಾಖ್ಯಾನ, ಪ್ರವಚನ, ಅನುವಾದ ಇದ್ಯಾರು ಮಾಡ್ತಾರೆ, ಯಾವ ವಿದ್ವಾಂಸರು ಅದನ್ನ ಹೇಳೋದಿಲ್ಲ. ಒಂದೊಂದು ಕಡೆ ಅವ್ರನ್ನ ಕೈ ಬಿಟ್ಟೇ ಬಿಡ್ತಾರೆ. ಇದೇನೋ ತಪ್ಪಿದೆ, ಇಲ್ಲಿ ಇದನ್ನ ಒಪ್ಲಿಕ್ಕೆ ಆಗೋದಿಲ್ಲ, ಏನೋ ವಿಕ್ಷೇಪ ಇದೆ ಅಂತ ಹೇಳೇ ಹೇಳ್ತಾರೆ. ಸ್ವಯಂ ಶೇಷಗಿರಿ ಆಚಾರ್ಯ ಕೂಡ ಅದನ್ನ ಹೇಳಿದ್ದಾರೆ, ಹಯೋಧನ ಪುರಾಣಿಕರು ಹೇಳ್ತಾರೆ. ವಾದಿರಾಜ ಸ್ವಾಮಿಗಳ ಬಗ್ಗೆ ಇರುವ ಗೌರವ ಬೇರೆ. ಮುದ್ರಿತವಾದ ಪುಸ್ತಕಗಳನ್ನ, ಹಸ್ತಪ್ರತಿಗಳನ್ನ ನಾವು ಸರಿಯಾಗಿ ಉಳಿಸ್ಕೊಂಡಿಲ್ಲ. ಆದ್ರಿಂದ ಅಲ್ಲಿರುವ ಅಸ್ತವ್ಯಸ್ತತೆಗಳ ಬಗ್ಗೆ ನಾವು ಎಚ್ಚರಿಕೆ ತಾಳಬೇಕಾದದ್ದು ಬೇರೆ ವಿಷಯವೇ ಆಗಿದೆ. ಅದೇ ಸರಿಯಾದ ವಿಮರ್ಶೆ ಅಂತಲೇ ನನ್ನ ಅಭಿಪ್ರಾಯ. ಸೆಪ್ಟೆಂಬರ್ 16ನೇ ತಾರೀಕು ಆದ ಸೆಮಿನಾರ್ನಲ್ಲಿ ಉತ್ತಾದಿ ಮಠದ ವಿದ್ವಾಂಸರು ಜಯತೀರ್ಥಾಚಾರ್ಯ ಮತ್ತು ಶ್ರೀನಿವಾಸಾಚಾರ್ಯ ಅಂತ ನಾನು ನೆನಪು, ಅವರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನೆಲ್ಲ 10-15 ವ್ಯಾಖ್ಯಾನಗಳ ಸಮೇತ ಪ್ರಿಂಟ್ ಮಾಡಿದ ವಿದ್ವಾಂಸರಲ್ಲಿ ಮುಖ್ಯರಾದವರು, ಶ್ರೇಷ್ಠರಾದ ಯುವ ವಿದ್ವಾಂಸರು. ಅವರು ಭಾಗವಹಿಸಿದ್ರು. ಗಣಪತಿ ಮಹಾಭಾರತವನ್ನು ಬರೆದನೇ ಇಲ್ಲವೇ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಬರೆದ ಲೇಖನ ಅಲ್ಲಿ ಚರ್ಚೆಗೆ ಬಂದಿತ್ತು. ಗಣಪತಿ ಮಹಾಭಾರತ ಬರಿಬಾರದು ಅಂತ ಏನಿಲ್ಲ, ಆಗಿನ ಕಾಲದಲ್ಲಿ ಲೇಖನವೇ ಇರಲಿಲ್ಲ, ಲೇಖನದ ವ್ಯವಸ್ಥೆಯೇ ಇರಲಿಲ್ಲ. ಅದರಿಂದ ಮಹಾಭಾರತವನ್ನ ಗಣಪತಿ ಬರೆಯುವ ಅಗತ್ಯವೇ ಇಲ್ಲ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಆಗಿನ ಕಾಲದಲ್ಲೂ ಕೂಡ ಆ ಲೇಖನಗಳನ್ನ ಬರಿತಾ ಇದ್ದದ್ದ ಮತ್ತೆ ಪುಸ್ತಕಗಳ ಉಪಲಬ್ಧಿ ಎಲ್ಲ ಇತ್ತು ಅಂತ ಅನ್ನೋದನ್ನ ನಾನು ನನ್ನ ಲೇಖನದಲ್ಲೇ ಸ್ಪಷ್ಟಪಡಿಸಿದ್ದೇನೆ. ಅದು ಎಲ್ಲ ಅಲ್ಲಿ ಗಮನಕ್ಕೆ ಬಂತು. ಆದರೆ ಪಾಠ ಸರಿಯೋ ತಪ್ಪೋ, ಕೆಲವು ಪಾಠಗಳಲ್ಲಿ ಗಣಪತಿ ಬರೆದ ಕಥಾ ಇದೆ, ಕೆಲವು ಕಡೆ ಇಲ್ಲ. ಅದಂತ ಪಾಠ ಪ್ರಕ್ಷಿಪ್ತವೋ ವಿಕ್ಷಿಪ್ತವೋ ಅದನ್ನು ತೀರ್ಮಾನ ಮಾಡೋದು ಕಷ್ಟ. ಆದರೆ ಆಗಿನ ಕಾಲದಲ್ಲಿ ಬರೆಯುವ ವ್ಯವಸ್ಥೆಯೇ ಇರಲಿಲ್ಲ. ಎಲ್ಲ ಕೇವಲ ಸ್ಮರಣೆಯಿಂದ ಒಬ್ಬರಿಂದ ಒಬ್ರಿಗೆ ಹೋಗ್ತಿತ್ತು ಅನ್ನೋ ಮಾತೇನಿದೆ ಅದು ಒಪ್ಲಿಕ್ಕೆ ಆಗೋದಿಲ್ಲ. ಹೈಗ್ರೀವ ರೂಪಿಯಾದ ಭಗವಂತನ ಕೈಯಲ್ಲಿ ಪುಸ್ತಕ ಇರುವ ವರ್ಣನೆ ಇದೆ. ಪುಸ್ತಕ ಅಂತ ಕೇವಲ ಜ್ಞಾನದ ಸಂಕೇತ ಅಲ್ಲ. ಯಾಕಂದ್ರೆ ಬಲಗೈಯಲ್ಲಿ ಮತ್ತೆ ಜ್ಞಾನ ಮುದ್ರಾ ಇದೆ, ಎಡಗೈಯಲ್ಲಿ ಪುಸ್ತಕ ಹಾಕಬೇಕು. ಮತ್ತೆ ಪೀಠ ಪೂಜಾ ಮಾಡುವಾಗ ಶ್ವೇತಾಂಬರ ಧರಾಹ ಗೌರಾಹ ಗುರವಹ ಪುಸ್ತಕಾನ್ವಿತಾಹ ಅಂತ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದ ಗುರುಗಳನ್ನ ಪೀಠ ಪೂಜಾದಲ್ಲಿ ಸ್ಮರಣ ಮಾಡ್ಕೊಳ್ಳೋದಿದೆ. ಆದ್ರಿಂದ ಕಾಗದಗಳ ಬಳಕೆನೇ ಇರಲಿಲ್ಲ. ಆದ್ರಿಂದ ವೇದವ್ಯಾಸ ದೇವರ ಕಾಲದಲ್ಲಿ ಅದೆಲ್ಲ ಕೇವಲ ನೆನಪಿನಿಂದ ನೆನಪಿಗೆ ಹೋಗ್ತಾ ಇತ್ತು ಅಂತ ಅನ್ನೋದೇನಿದೆ ಅದನ್ನ
ನಾವು ಒಪ್ಪೋದು ಕಷ್ಟ, ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಚೈನಾದ ಜಪಾನ್ನ ನಾಗರಿಕತೆ ಪ್ರಾರಂಭ ಕಂಡ ಮೇಲೆ ಆ ಕಾಗದ ಬಳಕೆ ಪ್ರಾರಂಭ ಆಯಿತು ಅಂತ ಅನೇಕ ಜನ ಏನು ಹೇಳ್ತಾರೆ, ಗೋವಿಂದಾಚಾರ್ಯರು ಕೂಡ ಹೇಳ್ತಾರೆ. ಅದು ನಮಗೆ ಒಪ್ಪಿಗೆ ಆಗಲಿಲ್ಲ. ಯಾವಾಗ ಪುಸ್ತಕಗಳ ಪ್ರಾರಂಭ ಆಯಿತು ಅದು ನಮ್ಗೆ ಗೊತ್ತಿಲ್ಲ. ಅದನ್ನ ಹಿಂದೆ ಯಾರು ಬರೆದಿಟ್ಟಿಲ್ಲಲ್ಲ ಅದ್ರ ಬಗ್ಗೆ. ರಾಮಾಯಣ ಕಾಲದಲ್ಲಿತ್ತ, ಪೃಥು ಮಹಾರಾಜನ ಕಾಲದಲ್ಲಿತ್ತ, ಅದು ನಮ್ಗೆ ಗೊತ್ತಿಲ್ಲ. ವೇದವ್ಯಾಸ ದೇವರ ಕಾಲದಲ್ಲಂತೂ ಇತ್ತು. ಯಾಕಂದ್ರೆ ವೇದವ್ಯಾಸ ದೇವರನ್ನ ಮಧ್ವಾಚಾರ್ಯರು ಭೇಟಿ ಆಗ್ಲಿಕ್ಕೆ ಹೋದಾಗ ಮಧ್ವಯುಗದಲ್ಲಿ ವರ್ಣನೆ ಬರುವಂತೆ ವೇದವ್ಯಾಸ ದೇವರು ಕೂತ್ಕೊಂಡಿದ್ದಂತಹ ಆ ವೃಕ್ಷದ ಕೊಂಬೆಗಳಿಗೆ ಪುಸ್ತಕಗಳು ನೇತು ಹಾಕಿದ್ರು ಅಂತಿದೆ. ಮಧ್ವಯುಗದಲ್ಲಿ ಉಲ್ಲೇಖ ಇದೆ. ನಿಮಗೆ ಪುಸ್ತಕಗಳ ಅಗತ್ಯ ಇರಬಹುದು. ವೇದವ್ಯಾಸ ದೇವರ ಶಿಷ್ಯರಿಗೆ ಪುಸ್ತಕದ ಅಗತ್ಯ ಏನಾಗಾದ್ರೆ, ಅಷ್ಟು ದೊಡ್ಡ ಜ್ಞಾನಿಗಳಾದವರಿಗೆ. ವೇದವ್ಯಾಸ ದೇವರ ಶಿಷ್ಯರಿಗೂ ಕೂಡ ಪುಸ್ತಕ ಅವ್ರಿಗೆ ಅಗತ್ಯ ಇತ್ತೋ ಬಿಟ್ಟಿತ್ತು ಅಂತೂ ಅವ್ರು ಇಟ್ಕೊಂಡಿದ್ರು. ಯಾಕಂದ್ರೆ ಮುಂದಿನವರಿಗೆ ಅದನ್ನು ಕೊಡಬೇಕಾಗಿತ್ತು. ಆದ್ರಿಂದ ಮಧ್ವಯುಗದಲ್ಲೇ ಬರುವ ಉಲ್ಲೇಖದಕ್ಕನುಸಾರವಾಗಿ ನಾವು ಅದನ್ನ ಸ್ವೀಕಾರ ಮಾಡಬೇಕು ಅಂತಾನೆ ನಮಗೆ ಕಾಣಿಸ್ತದೆ. ಸಂಸ್ಕೃತದ ಲಿಪಿ ಯಾವುದು ಅದು ಗೊತ್ತಿಲ್ಲ. ದೇವನಾಗರಿ ಲಿಪಿ ಅಂತ ಹೀಗೆ ಹೇಳ್ತಾರೆ. ಹರಿಗ್ರೀವದೇವರ ಕೈಯಲ್ಲಿದ್ದದ್ದು ಪುಸ್ತಕದಲ್ಲಿರುವ ಲಿಪಿ ಯಾವುದು ಯಾರಿಗೆ ಗೊತ್ತು? ನಾವೇ ನೋಡಿದ್ದೀವ. ಶ್ವೇತಾಂಬರ ಧರಾ ಗೌರಾಹ ಗುರವಃ ಪುಸ್ತಕಾನ್ವಿತಾಹ ಅಂತನ್ನೋದ್ರ ಬಗ್ಗೆ ಆ ಗುರುಗಳು ಕೈಯಲ್ಲಿ ಹಿಡ್ಕೊಂಡಿರುವ ಪುಸ್ತಕದಲ್ಲಿರುವ ಲಿಪಿ ಯಾವುದು ಅದೆಲ್ಲ ನಮಗೆ ಗೊತ್ತಿಲ್ಲ ಇವತ್ತು. ಆದ್ರೆ ಅಂತೂ ಏನೋ ಒಂದು ಲಿಪಿ ಇತ್ತು. ಒಂದೊಂದು ಊರಿಗೆ ಒಂದೊಂದು ಲಿಪಿ ಇತ್ತು. ತಮಿಳುನಾಡಲ್ಲೊಂದು, ಕಾಶ್ಮೀರದಲ್ಲೊಂದು, ಉತ್ತರ ಪ್ರದೇಶದಲ್ಲೊಂದು, ಕರ್ನಾಟಕದಲ್ಲೊಂದು, ತುಳುನಾಡಿನಲ್ಲಿ ಮತ್ತೊಂದು ಲಿಪಿ ಅಂತೂ ಯಾವ್ಯಾವುದೋ ಲಿಪಿಗಳಿದ್ದವು. ವೇದವ್ಯಾಸರ ಕಾಲದಲ್ಲಿ ಪುಸ್ತಕಗಳನ್ನ ರಚನೆ ಮಾಡುವ ಪದ್ಧತಿ ಪ್ರಾರಂಭ ಕಂಡಿತ್ತು. ಇಷ್ಟನ್ನಂತೂ ಸ್ಪಷ್ಟವಾಗಿ ಹೇಳಬಹುದು. ಅದ್ರ ಬಗ್ಗೆ ಏನು ವಿವಾದ ಉಳಿಯೋದಿಲ್ಲ. ಪಾಠ ಸರಿಯೋ ತಪ್ಪು ಅದು ವಿಷಯ ಬೇರೆ. ಇದು ಗಣಪತಿ ಮಹಾಭಾರತ ಬರೆದ ಒಂದು ಲೇಖನ. ಮತ್ತೆ ಇನ್ನು ಕೆಲವು ಅನೇಕ ಲೇಖನಗಳನ್ನ ಆ ಮೊದಲನೇ ಕಂತಿನಲ್ಲಿ ನಾನು ಬರೆದಿದ್ದೇನೆ. ಆದ್ರೆ ಅಲ್ಲಿರುವ ಎಲ್ಲಾ ವಿಷಯಗಳು ಕೂಡ ಅಲ್ಲೇನು ಚರ್ಚೆಗೆ ಬಂದಿಲ್ಲ. ನಾನು ಲೇಖನ ಬರೆಯುವಾಗ ನನಗೆ ಯಾವುದು ಅಪೇಕ್ಷಿತ ಅಂತ ಕಂಡಿತ್ತು ಅದನ್ನ ಅಷ್ಟೇ ನಾನು ಬರೆದಿದ್ದೇನೆ. ಅದ್ರ ಬಗ್ಗೆ ನಾನು ಮತ್ತೊಂದ್ಸರಿ ನೋಡ್ಲಿಕ್ಕೆ ಹೋಗುವಾಗ ನನಗದು ಮರಿಬಾರ್ದು. ಅದಕ್ಕಾಗಿ ನಾನು ಅದನ್ನು ಬರೆದಿದ್ದೇನೆ. ಎಲ್ಲವೂ ದೊಡ್ಡ ವಿದ್ವಾಂಸರಿರುವಂತಹ ಆ ಒಂದು ಸೆಮಿನಾರ್ನಲ್ಲಿ ಚರ್ಚೆ ಆಗಬೇಕಾದಂತಹ ಯೋಗ್ಯತಾ ಇಲ್ಲ, ಅವಕ್ಕೇನಿಲ್ಲ. ಆದ್ರಿಂದ ಆ ಲೇಖನದಲ್ಲಿರುವುದೆಲ್ಲವೂ ಕೂಡ ಚರ್ಚೆಗೆ ಅಲ್ಲಿ ಬರಲಿಲ್ಲ. ಸುಮ್ಮನೆ ವಿದ್ವಾಂಸರು ಅದನ್ನು ಒಂದು ಬಾರಿ ಕೆಲವು ವಿಷಯಗಳನ್ನು ಗಮನಿಸಿ ನೋಡಿದ್ರು ಅಷ್ಟೆ. ಹೀಗೆ ಆಗ 2 ಸೆಮಿನಾರ್ಗಳಲ್ಲಿ ಏನು ಚರ್ಚೆ ನಡೀತು ಅಂತಂದ್ರೆ ಹೇಳಿದ್ದೇನೆ. ಇನ್ನೂ ಒಂದೆರಡು ಸಣ್ಣ ಪುಟ್ಟ ಸಂಗತಿಗಳಿವೆ. ವಿಶೇಷೇಣ ಗೃಹಸ್ಥಸ್ಯ ಶೇಷಾಸ್ತ್ರಯೈವಾಶ್ರಮಾಃ, ವಿಶೇಷಣೇ ಗೃಹಸ್ಥಸ್ಯ ಇತ್ಯಾದಿ ಕೆಲವು ಪಾಠದ ಬಗ್ಗೆ ಅದನ್ನೆಲ್ಲವನ್ನು ಈ ಸೆಮಿನಾರ್ನಲ್ಲಿ ಏನು ಬೇಡ, ಇನ್ನು ಕೇವಲ ಲೇಖನದ ರೂಪದಲ್ಲಿ ಮಾತ್ರ ಉಳಿಸ್ಕೊಂಡ್ರೆ ಸಾಕು. ಲೇಖನಗಳ ಆ ಸೆಮಿನಾರ್ನಲ್ಲಿ ಆದ ವಿಷಯಗಳ ಧ್ವನಿಮುದ್ರಣೆಯನ್ನು ಮಾಡ್ತಾ ಇದ್ದೇನೆ. ಆ ಸಣ್ಣ ಸಣ್ಣ ಸಂಗತಿಗಳನ್ನು ಹೇಳೋದನ್ನೇನು ಅಗತ್ಯ ಇಲ್ಲ ಅಂತ ತಿಳ್ಕೊಂಡು ಈಗ ಬಿಟ್ಟುಬಿಟ್ಟಿದ್ದೇನೆ. ಇಷ್ಟೆಲ್ಲ ಈ ಸೆಮಿನಾರ್ಗಳ ಬಗ್ಗೆ, ವಿಮರ್ಶೆಗಳ ಬಗ್ಗೆ ತಮ್ಮೆಲ್ಲರ ಎದುರಿಗೆ ಹೇಳಿದ ಮೇಲೆ ನನಗೆ ಅನೇಕ ಬಾರಿ ಒಂದ್ಸರಿ ಅನಿಸಿದ್ದಿದೆ, ಈ ವಿಮರ್ಶೆ ಅಂತನ್ನೋದು ಎಷ್ಟು ಕಷ್ಟದ್ದು. ಮನುಷ್ಯ ತನ್ನ ಅಭಿಪ್ರಾಯವನ್ನು ರೂಪಿಸಿಕೊಳ್ಳುವಾಗ, ಇನ್ನೊಬ್ಬರ ಅಭಿಪ್ರಾಯವನ್ನು ವಿಮರ್ಶಿಸುವಾಗ ಎಷ್ಟು ಎಚ್ಚರದಿಂದ ಇರಬೇಕು. ನಮಗೆ ಅದು ಆ ಹೈವದನ ಪುರಾಣಿಕರು, ಸ್ವಯಂ ಗುರುಗಳಾದಂಥ ಪೇಜಾವರ ಸ್ವಾಮಿಗಳು ಅದನ್ನೆಲ್ಲ ನೋಡಿದಾಗ ಗೊತ್ತಾಯ್ತು. ಇನ್ನೊಬ್ಬರ ಅಭಿಪ್ರಾಯವನ್ನು ವಿಮರ್ಶಿಸುವಾಗಲೂ ಕೂಡ ನಮ್ಮ ನಾಲಿಗೆ ಅತ್ಯಂತ ಸಿಹಿಯಾಗಿರಬೇಕು. ಜಿಹ್ವಾಮಯ ಮಧುಮತ್ತಮ ಅಂತ ತೈತ್ರಿಯ ಉಪನಿಷತ್ತು ಹೇಳಿದಂತೆ ಅತ್ಯಂತ ಕಠೋರವಾಗಿ ಇನ್ನೊಬ್ಬರ ಮಾತುಗಳನ್ನ ತೀರಾ ಗೇಲಿ ಮಾಡಬಾರ್ದು ಯಾವತ್ತೂ ಕೂಡ. ಅವು ನಮಗೂ ತತ್ವಜ್ಞಾನಕ್ಕೆ ಕಾರಣ ಆಗೋದಿಲ್ಲ. ಅದರಿಂದ ಕೇಳುವವರಿಗೂ ಕೂಡ ಯಾವುದೇ ಲಾಭವಿಲ್ಲ. ವಿಮರ್ಶೆ ಅಂತ ಅನ್ನೋದು ಆ ದೃಷ್ಟಿಯಿಂದ ಅನೇಕ ಬಾರಿ ಬಹಳ ಅಪಾಯಕಾರಿ ಅಂತ ಕಾಣಿಸ್ತದೆ. ನನಗೆ ಬಹಳ ಹಿಂದೆ ನೋಡಿದಂಥ ಒಂದೆರಡು ಹಾಸ್ಯದ ಪ್ರಸಂಗಗಳು ನೆನಪಿಗೆ ಬರ್ತಿರ್ತವೆ. ಈ ವಿಮರ್ಶೆ, ನಮ್ಮ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ, ನಿಮ್ದು ಸರಿ ಅಲ್ಲ, ನಮ್ಮದೇ ಸರಿ, ಹೀಗೆಲ್ಲ ಹೇಳುವಾಗ ನಾವ್ಯಾವುದೋ ವಿಷಯವನ್ನ ಹೀಗೆ ವಿಮರ್ಶೆ ಮಾಡಿಬಿಟ್ಟು ಬೇರೆ ಅವ್ರಿಗೆ ಗೊತ್ತಿಲ್ಲದ ವಿಷಯವನ್ನ ನಾನೇನೋ ವ್ಯಾಖ್ಯಾನ ಮಾಡಿಬಿಟ್ಟೆ ಅಂತ ನಾನೇನೋ ಅನ್ಕೊಳ್ತಿರ್ತಾನಲ್ಲ, ಅವೆಲ್ಲ ಎಷ್ಟು ಬೋಗಸ್ ಆಗಿರೋ ಸಾಧ್ಯತೆ ಇದೆ ಅಂತಂದ್ರೆ, ಇಬ್ಬರು ಮದ್ಯಪಾನ ಮಾಡಿದವರು ವಿಧಾನಸೌಧದ ಎದುರಿಗೆ ಓಡಾಡ್ತಿದ್ರಂತೆ. ಪೂರ್ಣ
ಮತ್ತರಾಗಿದ್ದಾರೆ. ಈ ವಿಧಾನಸೌಧವನ್ನು ನಾನು ಮಾರಾಟಕ್ಕೆ ಇಟ್ಟಿದ್ದೇನೆ ಅಂತ ಇವನು ಒಬ್ಬ ಕುಡುಕ. ಅದನ್ನ ಯಾರು ಬಂದು ತಗೊಳ್ಳೋರು ಇದ್ರು ತಗೊಳ್ಬಹುದು ಅಂತ ಇವನು. ಇನ್ನೊಬ್ಬನಿಗೆ ಸಿಟ್ಟು ಬಂತಂತ, ಅದನ್ನ ನಾನು ನಿನಗೆ ಯಾವಾಗ ಮಾರಿದ್ದು? ನೀನು ಅದನ್ನ ಮಾರ್ಲಿಕ್ಕೆ ನಿನಗೇನು ಅಧಿಕಾರ ಇದೆ? ಅದು ನನ್ನದು ವಿಧಾನಸೌಧ. ನಾನು ನಿನಗೆ ಮಾರಿದ್ರೆ ನೀನು ಅದನ್ನ ಇನ್ನೊಬ್ರಿಗೆ ಮಾರಬಹುದು. ನಾನೇ ನಿನಗೆ ಮಾರಿಲ್ಲ, ನಿನಗೇನು ಅದನ್ನ ಮಾರೋ ಅಧಿಕಾರ ಅಂತ ಅವರಿಬ್ಬರಲ್ಲಿ ಒಂದು ಹೊಡೆದಾಟ ಆಯ್ತು ಅಂತ. ಇದು ತೀರಾ ಕ್ಷುಲ್ಲಕವಾದಂತಹ ಒಂದು ಹಾಸ್ಯ ಪ್ರಸಂಗ. ಅದು ಇರೋದೇನು ಅಂತಂದ್ರೆ, ನಮಗೆ ಈ ಎಲ್ಲ ವಿಷಯಗಳ ಮೇಲೆ ಇದೇ ಸರಿ, ನಾವು ಮಾಡಿದ್ದೇ ಸರಿ, ನಮ್ಮದೇ ಹಕ್ಕು ಅಂತ ನಾವು ಧೈರ್ಯದಿಂದ ಕ್ಲೇಮ್ ಮಾಡಿಕೊಳ್ಳುವುದೇನಿದೆಯಲ್ಲ, ಇಷ್ಟ ಅಪಾಯಕಾರಿ ಮತ್ತು ಇಷ್ಟ ಹಾಸ್ಯಾಸ್ಪದ ಅನ್ನೋದಕ್ಕಾಗಿ ಹೇಳಿದೆ ಅಷ್ಟೆ. ಮತ್ತೆ ಮತ್ತೊಂದು ಪ್ರಸಂಗ, ಹುಚ್ಚರ ಆಸ್ಪತ್ರೆಯಲ್ಲಿ, ಅದು ಯಾವ ಹುಚ್ಚರು ಅಂದ್ರೆ ಸೈಕಲ್ ಹುಚ್ಚರು ಅವರೆಲ್ಲ. ಪ್ರತಿನಿತ್ಯ ಬರುವಂತೆ ವೈದ್ಯ ಬಂದಿದ್ದಾನೆ ಅವ್ರನ್ನೆಲ್ಲ ನೋಡ್ಲಿಕ್ಕೆ. ಒಬ್ಬ ಹುಚ್ಚ ಎರಡೂ ಕೈಗಳನ್ನು ಮುಂದೆ ಹಿಂಗೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಏನಪ್ಪಾ ಅಂತ ಕೇಳಿದ್ರೆ, ಮಾತಾಡಿಸ್ಬೇಡ, ನನ್ನ ಸೈಕಲ್ ಈಗ ಬಹಳ ವೇಗದಲ್ಲಿ ಹೋಗ್ತಾ ಇದೆ, ಸೈಕಲ್ ಸ್ಪರ್ಧೆ ನಡೆದಿದೆ. ಮತ್ತೊಬ್ಬ ಎಡಗಡೆ ಕೈ ಮಾಡ್ತಿದ್ದಾನೆ. ಏನಪ್ಪಾ ಅಂತ ಕೇಳಿದ್ರೆ, ನಾನು ಎಡಗಡೆ ಹೊರಟಿದ್ದೇನೆ, ಮಾತಾಡಿಸ್ಬೇಡ. ಮತ್ತೊಬ್ಬ ಬಲಗಡೆ ಕೈ ಮಾಡ್ತಾನೆ. ಏನು ಅಂತ ಕೇಳಿದ್ರೆ, ಬಲಗಡೆ ಹೊರಟಿದ್ದೇನೆ ಅಂತ ಮತ್ತೊಬ್ಬ. ಇನ್ನೊಬ್ಬನ ಮಾತಾಡ್ಸಿದ್ರೆ, ನಾನೀಗ ಡೌನ್ ನಲ್ಲಿ ಹೋಗ್ತಾ ಇದ್ದೇನೆ, ಇಳಿಜಾರ್ನಲ್ಲಿ ಹೋಗ್ತಾ ಇದ್ದೇನೆ, ಸುಮ್ಮನೆ ಇರೋ, ಅಪಾಯಕಾರಿಯಾದ ದಾರಿ ಇದೆ, ಮಾತಾಡ್ಸ್ಬೇಡ ಹೋಗಯ್ಯ ಅಂತ ಅವನು ಡಾಕ್ಟರನ್ನೇ ಬೈದು ಕಳಿಸಿದ. ಎಲ್ಲರನ್ನು ದಾಟಿ ಆ ವೈದ್ಯನಾದವನು ಮತ್ತೊಬ್ಬನ ಹತ್ರ ಬಂದ. ಅವನು ಏನು ಮಾಡ್ತಿಲ್ಲ, ಸುಮ್ಮನೆ ಕುಣಿದಾಡ್ತಿದ್ದಾನಷ್ಟೇ. ಆತ ಸುತ್ತಲೂ ಮತ್ತಿಬ್ಬರು ಕುಣಿದಾಡ್ತಿದ್ದಾರೆ. ಯಾಕಯ್ಯ, ನೀವೇನು ಸೈಕಲ್ ಸ್ಪರ್ಧೆಯಲ್ಲಿ ಭಾಗವಹಿಸಲಿಲ್ವೋ ಹೇಗೆ ಅಂತ ಇವನು ಅವ್ರನ್ನ ಕೇಳಿದ. ಅವರೆಲ್ಲ ಇನ್ನೂ ಭಾಗವಹಿಸಿ ಅದರಲ್ಲಿ ಬರ್ತಾ ಇದ್ದಾರಷ್ಟೇ, ಅವ್ರ ಸ್ಪರ್ಧೆ ಇನ್ನೂ ಮುಗಿದಿಲ್ಲ. ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲನೇ ಬಹುಮಾನ ತಗೊಂಡಾಯ್ತು ಅಂತ ಅವನು ಕುಣಿದಾಡ್ತಿದ್ದಾನೆ. ಅವನ ಸುತ್ತಲೂ ಕುಣಿದಾಡೋರು ಇನ್ನಿಬ್ರು. ಇದು ಹೇಗಿರ್ತದೆ ಅಂದ್ರೆ, ಸಮಾಜ ನಾವು ಹೇಳಿದ್ದೆ ಸರಿ ಅಂತ ಅಂದ್ಕೊಳ್ಳೋದು ನಮ್ದೊಂದು, ಅದ್ರ ಸುತ್ತಲೂ ಒಂದು ಗುಂಪು. ಹೀಗಾಗಿ ಸತ್ಯ ಎಲ್ಲೋ ಕಳೆದು ಹೋಗಿಬಿಡ್ತದೆ. ಕೃಷ್ಣನ ಎದುರಿಗೆ ದೃಷ್ಟದ್ಯುಮ್ನ ಮತ್ತೆ ಸಾತ್ಯಕಿ ಮೊದಲಾದವರು ಬಡಿದಾಡಿಕೊಂಡ ಒಂದು ಪ್ರಸಂಗವನ್ನು ಹಿಂದೆ ನಾನು ಕರ್ಣ ಪರ್ವ, ಶಲ್ಯ ಪರ್ವದಲ್ಲಿ ಹೇಳಿದ್ದೆ. ಅರ್ಜುನ ಭೂರಿಶ್ರವಸನ ಶಿರಚ್ಛೇದ ಮಾಡಿದ. ಭೂರಿಶ್ರವಸು ಸಾತ್ಯಕಿಯನ್ನ ಕೊಲ್ಲಿಕ್ಕೆ ಬಂದಿದ್ದ. ಸಾತ್ಯಕಿಯನ್ನು ನೆಲಕ್ಕೆ ಕೆಡವಿದ್ದ ಕೌರವ ಪಕ್ಷದ ಭೂರಿಶ್ರವಸ್ಸು. ಸಾತ್ಯಕಿ ನೆಲದ ಮೇಲೆ ಬಿದ್ದು ಒದ್ದಾಡ್ತಿದ್ದಾಗ ಕೃಷ್ಣನ ಸೂಚನೆಗೆ ಅನುಸಾರವಾಗಿ ಅರ್ಜುನ ಭೂರಿಶ್ರವಸನ ಕೈಗಳನ್ನು ಕತ್ತರಿಸಿದ. ಭೂರಿಶ್ರವಸ್ಸು ಪ್ರಾಯೋಪವೇಶ ಕೂತ್ಕೊಂಡ್ಬಿಟ್ಟ. ನಾನು ಸಾತ್ಯಕಿ ಜೊತೆ ಯುದ್ಧ ಮಾಡ್ತಿದ್ದೆ, ನೀನ್ಯಾಕೆ ನಡುವೆ ಪ್ರವೇಶ ಮಾಡಿದೆ ಅಂತ ಅಸಮಾಧಾನ ಮಾಡಿಕೊಂಡು ಪ್ರಾಯೋಪವೇಶ ಕೂತ್ಕೊಂಡ. ಆಗ ಸಾತ್ಯಕಿ ಎದ್ದು ಹೋಗಿ ಆ ಭೂರಿಶ್ರವಸನ ಭೂರಿಶ್ರವಸನ ತಲೆಯನ್ನೇ ಕತ್ತರಿಸಿಬಿಟ್ಟ. ಇಂತಹ ಒಂದೆರಡು ಮೂರು ಪ್ರಸಂಗಗಳು ಅದನ್ನ ಹಿಂದೆ ಯಾವಾಗ ಹೇಳಿದ್ದೀನಿ. ನನಗೆ ಈಗ ನಾನು ಹೇಳ್ತಿರುವ ಈ ವಿಚಾರ ಯಾವ ಪ್ರಸಂಗಕ್ಕೆ ಸಂಬಂಧಪಟ್ಟದ್ದು ನಂಗೆ ನೆನಪಿಲ್ಲ ಈಗ. ಅಲ್ಲಿ ಆ ಧೃಷ್ಟದ್ಯುಮ್ನ ಮತ್ತೆ ಸಾತ್ಯಕಿ ಇವರಿಬ್ರು ಒಂದೇ ಪಕ್ಷದವರು, ಕೌರವ ಪಕ್ಷದ, ಕೃಷ್ಣನ ಪಕ್ಷದವರೇ, ಪಾಂಡವ ಪಕ್ಷದವರೇ, ಪರಸ್ಪರ ಹೊಡೆದಾಡ್ತಾರೆ. ಧೃಷ್ಟದ್ಯುಮ್ನ ದ್ರೋಣನನ್ನು ಕೊಲ್ತಾನಲ್ಲ, ನೀನು ದ್ರೋಣನನ್ನು ಕೊಂದದ್ದು ತಪ್ಪಾಯಿತು, ದ್ರೋಣ ಶಸ್ತ್ರತ್ಯಾಗ ಮಾಡಿದ್ದ, ಹೀಗೆ ಮಾಡಿದೆ ಅಂತ ಸಾತ್ಯಕಿ ಧೃಷ್ಟದ್ಯುಮ್ನನ್ನು ಬೈಲಿಕ್ಕೆ ಪ್ರಾರಂಭಿಸಿದ. ಆಗ ಧೃಷ್ಟದ್ಯುಮ್ನ, ನೀನು ಹಿಂದೆ ಆ ಭೂರಿಶ್ರವಸನನ್ನು ಕೊಂದಿಯಲ್ಲ, ಹೇಗೆ ಕೊಂದೆ ಅಂತ ಅವನು ಧೃಷ್ಟದ್ಯುಮ್ನನು ಸಾತ್ಯಕಿಯನ್ನು ಬೈಲಿಕ್ಕೆ ತೊಡಗಿದೆ. ಈ ಹಿಂದೆ ಆ ಭೂರಿಶ್ರವಸನನ್ನು ಕೊಲ್ಲುವಾಗ ಅವನು ತೋಳುಗಳನ್ನು ಕತ್ತರಿಸಿದವನು ಅರ್ಜುನ. ಅವನು ಇನ್ನೊಬ್ಬರ ಜೊತೆ ಯುದ್ಧ ಮಾಡ್ಲಿಕ್ಕೆ ತೊಡಗಿದ್ದಾಗ ತೋಳು ಕತ್ತರಿಸಿದವನು ಅರ್ಜುನ. ಅವನು ಹೇಗೆ ಕತ್ತರಿಸಿದ? ಆಮೇಲೆ ಅವನು ಪ್ರಾಯೋಪವೇಶ ಮಾಡ್ಲಿಕ್ಕೆ ತೊಡಗಿದಾಗ ಆ ಭೂರಿಶ್ರವಸ್, ಅವನು ತಲೆ ಕತ್ತರಿಸಿದವನು ನೀನು ಸಾತ್ಯಕಿ. ಇವತ್ತು ನಾನು ದ್ರೋಣರನ್ನು ಕೊಂದ ಘಟನೆಯನ್ನ ನೀನು ಸಾತ್ಯಕಿ ಮತ್ತು ಅರ್ಜುನ ಇಬ್ರು ಆಕ್ಷೇಪಿಸ್ತಾ ಇದ್ದೀರಿ. ಯಾಕೆ ಆಕ್ಷೇಪಿಸ್ತೀರಿ? ನೀವು ಹಿಂದೆ ಮಾಡಿದ್ದೇನು ಅಂತ ಧೃಷ್ಟದ್ಯುಮ್ನ ಆಕ್ಷೇಪ. ಇದೆಲ್ಲ ಯಾರ ಎದುರಿಗೆ ನಡೀತೀವಿ ಅಂದ್ರೆ ಕೃಷ್ಣನ ಎದುರಿಗೆ. ಕೃಷ್ಣನ ಅಭಿಪ್ರಾಯ ಏನು ಅಂತ ಕೇಳಲಿಕ್ಕೆ ಯಾರಿಗೂ ಕೂಡ ತಾಳ್ಮೆ ಇಲ್ಲ. ಮತ್ತೊಂದು ಕಡೆ ಭೀಮಸೇನ ಇದ್ದಾನೆ, ಅವನ ಅಭಿಪ್ರಾಯ ಏನು, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಯಾರು ಆಲೋಚನೆ ಮಾಡ್ತಿಲ್ಲ. ಇರೋದೇನು ಅಂತಂದ್ರೆ, ಧರ್ಮ, ನಾನು ಹೇಳಿದ ಧರ್ಮ, ಗುರುಗಳನ್ನು ಕೊಲ್ಲಬಾರ್ದು, ಅದರಿಂದ ಗುರುಗಳನ್ನು ಕೊಂದು ಬಿಟ್ಟದ್ದು ನೀನು ತಪ್ಪಾಯಿತು ಅಂತ ಸಾತ್ಯಕಿ ಅರ್ಜುನ ಇವರಿಬ್ರು ಧೃಷ್ಟದ್ಯುಮ್ನನ್ನ ಆಕ್ಷೇಪಿಸಿದ್ರು. ನೀವು ಭೂರಿಶ್ರವಸನನ್ನು ಕೊಂದ್ರಲ್ಲ, ಅದೇ ಕೊಂದ್ರೆ, ಕೈ ಕತ್ತರಿಸಿದ್ರೆ ಹೇಗೆ, ತಲೆ ಕತ್ತರಿಸಿದ್ರೆ ಹೇಗೆ ಅಂತ ಇವೊಂದು ಆಕ್ಷೇಪ. ಇವೆಲ್ಲದರ ನಡುವೆ ಸತ್ಯ ಭ್ರಷ್ಟವಾಗಿ ಹೋಯಿತು.
ಸತ್ಯ ಏನು ಅಂತ ಅಲ್ಲೇ ಇದ್ದ ಕೃಷ್ಣನನ್ನಾಗ್ಲಿ ಭೀಮಸೇನನ್ನಾಗ್ಲಿ ಯಾರು ಕೇಳಲಿಲ್ಲ. ಅವ್ರ ನಡುವೆ ಕೋಲಾಹಲ ಎಲ್ಲಿ ಹೋಯ್ತು ಅಂದ್ರೆ ಗುಂಪುಗಾರಿಕೆ, ಗುಂಪಿನೊಳಗೆ ಒಂದು ಗುಂಪು, ಸ್ವಪಕ್ಷೀಯರಲ್ಲೇ ಕೋಲಾಹಲ, ಅದು ಎಲ್ಲಿ ಹೋಯ್ತು ಅಂದ್ರೆ ಕೊನೆಗೆ ಪರಸ್ಪರ ಹೊಡೆದಾಟಕ್ಕೆ ಹೋಯ್ತು. ಅವನು ಒಬ್ಬ ಖಡ್ಗ ತಗೊಂಡ, ಒಬ್ಬ ಗುರಾಣಿ ಒಬ್ಬ ಗದೆ ತಗೊಂಡ. ಭೀಮಸೇನ ನಡುವೆ ಬಂದು ಅವರಿಬ್ಬರನ್ನು ಬಿಡಿಸ್ಬೇಕಾಯ್ತು. ಇದು ದೊಡ್ಡ ದೊಡ್ಡವರಿಗೆ ಧರ್ಮ ಏನು ಅಂತ ಅನ್ನೋದ್ರ ಬಗ್ಗೆ, ಆ ಸೂಕ್ಷ್ಮವಾದ ಧರ್ಮದ ಬಗ್ಗೆ ಒಂದು ಆದ ಕೋಲಾಹಲ ಹಿಂದೆ ಹೇಳಿದ್ದೆ. ಇವೆಲ್ಲ ಹಾಗಾದ್ರೆ ನಮ್ಮಂತವ್ರ ಬಗ್ಗೆ ಏನಾಗಬೇಕು ಅಂತ ಕೃಷ್ಣ ಎದುರಿಗಿದ್ದಾಗಲೇ ಇಂಥ ಅಸ್ತವ್ಯಸ್ತತೆ, ಇಂಥ ಗೊಂದಲ. ನಾವು ಯಾವುದೋ ಪಾಠ, ಯಾವುದೋ ವಿಮರ್ಶೆ, ಅದರ ಅಭಿಪ್ರಾಯ ಏನು, ಇದ್ರ ಹಿನ್ನೆಲೆ ಏನು, ಅವ್ರು ಹೇಳಿದ್ದು ಯಾವ್ದು ಸರಿ ತಪ್ಪು, ನಾವು ಹೇಳಿದ್ದೆ ಸರಿ ಅಂತ ನಾವು ಹೇಳುವಾಗ ನಾವೆಷ್ಟು ಎಚ್ಚರಿಕೆಯಿಂದ ಇರಬೇಕು. ಇಲ್ಲದೆ ಹೋದ್ರೆ ನಾವು ಆ ಮದ್ಯಪಾನ ಮಾಡಿದ ಹುಚ್ಚರಂತೆ, ವಿಧಾನಸೌಧವನ್ನು ಮಾರ್ಲಿಕ್ಕೆ ಹೊರಟ ಹುಚ್ಚರಂತೆ, ಸೈಕಲ್ ರೇಸಿನಲ್ಲಿ ನಾನೇ ಗೆದ್ದೆ ಅಂತ ಹೇಳ್ಕೊಳ್ಳೋ ಹುಚ್ಚನಂತೆ. ಸೈಕಲ್ ರೇಸು ನಡೆದಿಲ್ಲ, ಇವನು ಸೋತು, ಇವನಲ್ಲಿ ಗೆದ್ದೂ ಇಲ್ಲ, ಎಲ್ಲವೂ ಅವನು ಭ್ರಮೆ ಅಂತ ಹುಚ್ಚರಂತೆ ನಾವು ಕೂಡ ಹಾಸ್ಯಾಸ್ಪದರಾಗ್ತೇವೆ, ತತ್ವಜ್ಞಾನದಿಂದ ದೂರ ಆಗ್ತೀವಿ ಅಂತ. ಇದು ನಾನು ಇನ್ನೊಬ್ರಿಗೆ ಕೊಡೋ ಎಚ್ಚರಿಕೆ ಅಲ್ಲ. ಇನ್ನೊಬ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾವ್ಯಾರು? ನಾವು ಆಲೋಚನೆ ಮಾಡುವಾಗ, ನಾವೇನಾದ್ರೂ ವಿಮರ್ಶೆ ಮಾಡುವಾಗ ನನಗೆ ಈ ಎಚ್ಚರಿಕೆ ಇರಬೇಕು, ಇನ್ನೊಬ್ಬರ ಅಭಿಪ್ರಾಯಗಳನ್ನು ತೂಗಿ ನೋಡುವಾಗ ಅಂತ ನಾನು ನನಗೆ ಹೇಳಿಕೊಂಡ ಮಾತು. ಖಂಡಿತವಾಗಿಯೂ 100% ಇನ್ನೊಬ್ರಿಗೆ ಹೇಳಿದ ಮಾತಲ್ಲ. ಇನ್ನು ಯಾವ ಹಿರಿಯ ವಿದ್ವಾಂಸರಿಗೂ ಮತ್ತಾರಿಗೂ ಯಾವ ಶ್ರೋತೃಗಳಿಗೂ ಇದು ಉದ್ದೇಶಪಟ್ಟದ್ದಲ್ಲ. ಉಳಿದೆಲ್ಲವೂ ಅವರವರಿಗೆ ಬಿಟ್ಟದ್ದು. 100%, 200% ನನ್ನ ಬಗ್ಗೆನೇ ನಾನು ಎಚ್ಚರಿಕೆ ಕೊಟ್ಕೊಳ್ಳುವಂಥ ಮಾತುಗಳಿವು ಅಂತ ಅದನ್ನ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಇಲ್ಲಿವರೆಗೆ ಒಂದು ಏನು ವಿಮರ್ಶೆ ಆಗಿತ್ತು ಸೆಪ್ಟೆಂಬರ್ 16, 2017 ಇಸ್ವಿ ಮತ್ತು 18 ಇಸ್ವಿಯಲ್ಲಿ, ಅದೆಲ್ಲ ಕಂತು ಇಲ್ಲಿಗೆ ಮುಕ್ತಾಯ ಆಗಿದೆ. ಮುಂದಿನ ವಿಷಯಗಳನ್ನು ಮತ್ತೊಂದು ಬಾರಿ ಹೇಳ್ತೇನೆ. ನಮಸ್ಕಾರಗಳು.